ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಾಲಯದಲ್ಲಿ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ಸ್ವಾಗತ ಹಾಗೂ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿ ವರ್ಗಾವಣೆಯಾಗಿರುವ ಚನ್ನಬಸವಣ್ಣ ಎಸ್ಎಲ್ ಅವರ ಬೀಳ್ಕೊಡುಗೆ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಹಲವರು ಈ ವೇಳೆ ಮಾತನಾಡಿ ಚನ್ನಬಸವಣ್ಣ ಅವರ 1 ವರ್ಷ 5 ತಿಂಗಳ ನಿಸ್ವಾರ್ಥ ಸೇವೆಯ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿ ಚನ್ನಬಸವಣ್ಣನವರ ಸೇವೆಗೆ ಸಲ್ಯೂಟ್ ಹೊಡೆದರು. ಇದೇ ವೇಳೆ ಚನ್ನಬಸವಣ್ಣ ಅವರು ಮಾತನಾಡಿ ತಮ್ಮ ಅನುಭವ ಹಂಚಿಕೊಂಡರು. ಭಾರತ ಬೀದರ್ನಲ್ಲಿದ್ದರೂ ಕೂಡ ಇಡೀ ಭಾರತವೇ ಬೀದರ್ನಲ್ಲಿದೆ ಎನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನಾನಿಲ್ಲಿ ಸೇವೆಗಾಗಿ ಬಂದಿರುವುದು ಅನಿರೀಕ್ಷಿತ ಹಾಗೂ ಈಗ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರುವುದು ಕೂಡ ಅನಿರೀಕ್ಷಿತವಾಗಿದೆ. ಯಾವ ರೀತಿ ಮಳೆಗಾಲದಲ್ಲಿ ಮಳೆ ಬಂದು ಹೋಗುತ್ತದೆಯೋ ಅದೇ ರೀತಿ ನಮ್ಮ ಸೇವೆ ಕೂಡ. ಒಂದಿಷ್ಟು ಕಡೆ ಮಳೆ ಸುರಿದಂತೆ ಒಂದೆಡೆ ಕೆಲಸ ಮಾಡಿ ಮತ್ತೊಂದೆಡೆ ಹೋಗುವುದು ಸಹಜ. ಹಾಗಾಗಿ ಇಲ್ಲಿಯ ಸೇವಾ ದಿನಗಳು ನನಗೆ ತೃಪ್ತಿ ನೀಡಿದೆ. ನಾ ಮಾಡಿದ ಸೇವೆಯ ಶ್ರೇಯಸ್ಸು ನನ್ನ ಜೊತೆಗೆ 182 ಸಿಬ್ಬಂದಿ ವರ್ಗದವರಿಗೂ ಕೂಡ ಸಲ್ಲುತ್ತದೆ ಎಂದರು. ನಾ ಮಾಡಿದ ಸೇವೆಯಿಂದ ಹೊಸ ಅನುಭವ ನೀಡಿದೆ. ಇಲ್ಲಿಯ ಸೇವೆ ನನ್ನ ವೈಯಕ್ತಿಕ ಬದುಕಿನ ಅವಿಸ್ಮರಣೀಯ ಕ್ಷಣಗಳೆಂದು ಭಾವಿಸಿದ್ದೇನೆ. ಇಲ್ಲಿಯ ಜನರ ಸಹಕಾರ, ಪ್ರೀತಿ ಎಂದೂ ಕೂಡ ನಾನು ಮರೆಯಲಾಗದು. ಇಡೀ ಭಾರತವೇ ಬೀದರ್ನಲ್ಲಿ ಮೇಳೈಸಿದೆ ಎನ್ನುವ ವಾತಾವರಣ ನನ್ನ ಅನುಭವಕ್ಕೆ ಬಂದಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ವರ್ಗಾವಣೆ ಸಹಜ ಪ್ರಕ್ರಿಯೆ. ಹೀಗಾಗಿ ಎಲ್ಲಿ ಎಷ್ಟು ದಿವಸ ಕೆಲಸ ಮಾಡಿದ್ದೇವೆ ಎನ್ನುವುದಕ್ಕಿಂತಲೂ ಏನು ಕೆಲಸ ಮಾಡಿದ್ದೇವೆ ಎನ್ನುವಂಥದ್ದು ಮುಖ್ಯವಾಗಿದೆ ಎಂದು ಭಾವುಕರಾಗಿ ಮಾತನಾಡಿ ತಿಳಿಸಿದರು. ಸ್ವಾಗತ ಸ್ವೀಕರಿಸಿ ಮಾತನಾಡಿದ ನೂತನ ಎಸ್ಪಿ ಪ್ರದೀಪ್ ಗುಂಟಿ ಅವರು ಈ ಹಿಂದೆ ಸುಮಾರು 1.5 ವರ್ಷ ಉತ್ತಮ ಆಡಳಿತ ನಡೆಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಅವರು ಕಾನೂನು ಸುವ್ಯವಸ್ಥೆ ಹಾಗೂ ಅಪರಾಧಗಳ ನಿಯಂತ್ರಣ ಮತ್ತು ಶಾಂತತೆಗೆ ಭಂಗ ತರುವಂತವರ ವಿರುದ್ಧ ತೆಗೆದುಕೊಂಡ ಕ್ರಮಗಳು ನಾನು ಮುಂದುವರಿಸುವುದಾಗಿ ತಿಳಿಸಿದರು. ಅಧಿಕಾರ ಸ್ವೀಕರಿಸಿದ ಬಳಿಕ ಅವರೊಂದಿಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಮಾಹಿತಿ ಪಡೆದುಕೊಂಡಿದ್ದೇನೆ, ಜೊತೆಯಲ್ಲಿ ಸಲಹೆ ಸಹ ಪಡೆಯಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ವರ್ಗಾವಣೆಯಾಗಿರುವ ಎಸ್ಪಿ ಅವರಿಗೆ ದೇವರು ಆಯು ಆರೋಗ್ಯ ನೀಡಿ ಅವರಿಗೆ ಕಾಪಾಡಲಿ, ಹೆಚ್ಚಿನ ಸೇವೆ ಸಲ್ಲಿಸಲು ಅವಕಾಶ ಆ ದೇವರು ಅವರಿಗೆ ಕಲ್ಪಿಸಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಮಾತನಾಡಿ ಜಿಲ್ಲೆಯಲ್ಲಿ ನಡೆದ ವಿಧಾನಸಭಾ ಲೋಕಸಭಾ ಚುನಾವಣೆಗಳಲ್ಲಿ ಪರಸ್ಪರ ಸಹಕಾರ ಸಲಹೆಗಳೊಂದಿಗೆ ನಡೆದುಕೊಂಡು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಂತಿಯುತ ಚುನಾವಣೆಗೆ ಸಹಕಾರ ಮತ್ತು ಜನಸ್ನೇಹಿ ಕೆಲಸ ಮರೆಯುವಂತಿಲ್ಲ ಎಂದರು. ಜಿಲ್ಲೆಯಲ್ಲಿ ಉತ್ತಮ ಆಡಳಿತ, ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳ ಸಹಕಾರ ಜಿಲ್ಲಾಡಳಿತಕ್ಕೂ ಕೂಡ ಅಗತ್ಯವಾಗಿದೆ. ಡಿಸಿ, ಎಸ್ಪಿ ಸಮನ್ವಯ, ಪರಸ್ಪರ ಸಹಕಾರದಿಂದ ಕೂಡಿ ಕೆಲಸ ಮಾಡಿದಾಗ ಯಾವುದೇ ಕಾನೂನು ಅಡೆತಡೆಗಳು ಬರುವುದಿಲ್ಲ ಎನ್ನುವುದಕ್ಕೆ ಚನ್ನಬಸವಣ್ಣ ಲಂಗೋಟಿಯವರೇ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಾದ ಮಹೇಶ್ ಮೇಘಣ್ಣನವರ್, ಚಂದ್ರಕಾಂತ್ ಪೂಜಾರಿ, ಬೀದರ್ ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಹುಮ್ನಾಬಾದ್ ಡಿವೈಎಸ್ಪಿ ಜೆಎಸ್ ನಾಮೇಗೌಡ ಸೇರಿದಂತೆ ಸಿಪಿಐ ಹಾಗೂ ಪಿಎಸ್ಐ ಮತ್ತು ಆಡಳಿತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಗಣ್ಯಾತಿ ಗಣ್ಯರು, ಸಂಘ ಸಂಸ್ಥೆಯ ಮುಖಂಡರು ಭಾಗಿಯಾಗಿದ್ದರು. ಕೊನೆಯಲ್ಲಿ ನೂತನ ಎಸ್ಪಿ ಪ್ರದೀಪ್ ಗುಂಟಿ ಅವರಿಗೆ ಸ್ವಾಗತಿಸಿದರು. ಜೊತೆಗೆ ಹಿಂದೆ ಎಸ್ಪಿಯಾಗಿ ಸೇವೆ ಸಲ್ಲಿಸಿದ ಚನ್ನಬಸವಣ್ಣ ಲಂಗೋಟಿ ಅವರಿಗೆ ಆತ್ಮೀಯವಾಗಿ ಹಲವರು ಸನ್ಮಾನಿಸಿ ನೆನಪಿನ ಕಾಣಿಕೆಗಳನ್ನು ನೀಡುವ ಮೂಲಕ ಗೌರವಿಸಿದರು. ಬೀದರ್ ಜಿಲ್ಲೆಗೆ ನೂತನವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರದೀಪ್ ಗುಂಟಿ IPS ಸಾಹೇಬರಿಗೆ ಸ್ವಾಗತ ಕೋರುವ. ಅನ್ಎಕ್ಸ್ಪೆಕ್ಟೆಡ್ ಆಗಿ SP ಸಾಹೇಬರು ವರ್ಗಾವಣೆಯಾಗಿ ಸಡನ್ ಆಗಿ ಅದನ್ನು ಭಾಳ ಆಗಿರ್ತಕ್ಕಂಥ ಒಂದು ಈ ಸಮಾರಂಭ. ಅದೇ ರೀತಿ SP ಸಾಹೇಬ್ರ ಬಗ್ಗೆ ನಾನು ಒಂದು 2 ಮಾತು ಹೇಳಬೇಕಂತಂದರೆ, ನಾವು ಏನಪ್ಪ ಅಂದ್ರೆ ಸಾಯಂಕಾಲ ಇಟ್ಟಿದ್ವಿ. ಬಟ್ ಏನಾಗಿದೆ, ನಾಳೆ 6ನೇ ತಾರೀಕಿಗೆ ಸೀನಿಯರ್ ಆಫೀಸರ್ಸ್ ಕಾನ್ಫರೆನ್ಸ್ ಬೆಂಗಳೂರಲ್ಲಿದೆ ಮತ್ತು DIG ಸಾಹೇಬರು ಸಾಯಂಕಾಲ 5 ಗಂಟೆಗೆ SP ಸಾಹೇಬರಿಗೆ ಟೈಮ್ ಕೊಟ್ಟಿದ್ದರಿಂದ ಇದನ್ನು ಪ್ರಿಪೋನ್ ಮಾಡಬೇಕಾಯಿತು. ಮಾಡಿ ಈಗ ಟೈಮ್ ಶೆಡ್ಯೂಲ್ ಆಗಿದೆ. ಅದಕ್ಕೆ ನಾವು ಅದರ ಸಲುವಾಗಿ ನಾವು ಕ್ಷಮೆ. ನಾವು ಮುಂಚೆ IGP ಆಫೀಸ್ ಕಲಬುರಗಿಯಲ್ಲಿದ್ದೆ. ನಾನು ಅಲ್ಲಿಂದ ಇಲ್ಲಿ ವರ್ಗಾವಣೆಯಾಗಿ ಬಂದು ಈಗಲೇ ನಾನು 7.5-8 ತಿಂಗಳಾಯಿತು. ಸಾಹೇಬರು SPI ಕೆಲಸ ಮಾಡ್ತಾಯಿದ್ರು. ಸಾಹೇಬ್ರ ಬಗ್ಗೆ ಹೇಳಬೇಕಂದ್ರೆ, ಸಾಹೇಬರು ಒಳ್ಳೆ ಹೃದಯವಂತರು, ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾರೆ. ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಒಂದು ರಜೆ ಬೇಕಾದರೆ, ಯಾವುದೇ ಅವ್ರ ಕಷ್ಟ ಸುಖ ಇದ್ದರೆ
ಒಂದು ಸ್ಪಂದಿಸ್ತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸಾರ್ವಜನಿಕರಿಗೆ ಭಾಳ ಹಂತದಲ್ಲಿ ಭಾಳ ಒಂದು ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ನಾವು ನಮ್ಮ ಸರ್ವಿಸಲ್ಲಿ ನೋಡಿರ್ತಕ್ಕಂತೆ ಅನೇಕ ಒಂದು ಯೋಜನೆಗಳು ಮಾಡಿಕೊಂಡು ತಮ್ಮದೇ ಆದ ಒಂದು ಯೋಜನೆಗಳು ಮಾಡಿಕೊಂಡು ಯಾವುದ್ಯಾವುದೋ ಹೊಸದು ನಿಗರಾಣಿಯತೆ ಮಾಡಿ ಅಕ್ಕಪಡೆ ಮಾಡಿ ಕ್ರೈಮ್ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ, ಮಹಿಳೆ ಮತ್ತು ಮಕ್ಕಳ ಬಗ್ಗೆ ಸಾಕಷ್ಟು ಒಂದು ಹೊಸ ವಿಚಾರಗಳನ್ನು ಅಳವಡಿಸಿಕೊಂಡು ಬೀದರ್ ಜಿಲ್ಲೆಯ ಪೊಲೀಸ್ನಲ್ಲೇ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಮಾಡಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಸಾಕು ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಏನಪ್ಪ ಅಂದರೆ ಹಿಂದೆ ಏನಪ್ಪ ಅಂದರೆ ನಮ್ಮಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಒಳ್ಳೆಯ ರೀತಿಯಿಂದ ಕೋಆಪರೇಷನ್ ಮಾಡಿದ್ದಾರೆ ಮತ್ತು ಕೆಲಸನೂ ಕೂಡ ಅಷ್ಟೇ ನಾವು ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಈ ವಿಚಾರವಾಗಿ ಇಂದು ಸಾಹೇಬರಿಗೆ ಮುಂದಿನ ಅವರ ಸರ್ವಿಸು ಭಾಳ ಚೆನ್ನಾಗಾಗಲಿ ಅಂತ ಆಶಿಸುತ್ತಾ ಸರ್ ಸಾಹೇಬರಿಗೆ ಎಲ್ಲವೂ ದೇವರು ಖಂಡಿಸಿದ್ದಾರೆ, ಇಲ್ಲತ್ತನಲ್ಲ ಎಲ್ಲವೂ ಖಂಡಿಸಿದ್ದಾರೆ. ಅವರು ಮನಸ್ಸು ಶ್ರೀಮಂತಿಕೆ ಹೊಂದಿದ್ದಾರೆ ಸಾಹೇಬರು. ಭಾಳ ಅವರಲ್ಲಿ ಏನಪ್ಪ ಅಂದರೆ ಒಂದು ಕರುಣಾಮಯಿ ಇದ್ದಾರೆ, ಎಲ್ಲರಿಗೆ ಒಳ್ಳೆ ರೀತಿಯಿಂದ ಸೇವೆ ಕೊಟ್ಟಿದ್ದಾರೆ. ಭಾಳ ಹೇಳಿದ್ರೆ ಭಾಳ ಇದೆ, ಬಟ್ ಈಗಾಗಲೇ ಸಮಯ ಭಾಳ ಶಾರ್ಟ್ ಇರೋದ್ರಿಂದ ನಾನು ಅಷ್ಟೇ ಒಂದು 2 ಮಾತು ಹೇಳ್ತಾ ಇದ್ದೀನಿ. ನಾವು ಹೇಳೋದೇನಿದೆ ಸಾರ್ವಜನಿಕರಿಗೆ ಎಲ್ಲ ಗೊತ್ತಿದೆ. ತಾವು ಎಷ್ಟೊಂದು ಪ್ರೀತಿ ವಿಶ್ವಾಸ ಮಾಡಿಕೊಂಡು ಬಂದು ತಾವು ಈ ಫಂಕ್ಷನಲ್ಲಿ ಅಟೆಂಡ್ ಆಗ್ತಾ ಇದ್ದೀರಿ. ಈ ವಿಚಾರವಾಗಿ ಏನಪ್ಪ ಅಂದರೆ ಸಾಹೇಬರಿಗೆ ಎಲ್ಲ ರೀತಿಯಿಂದ ದೇವರು ಕರುಣಿಸಲಿ ಅಂತೇಳಿ ನಾವು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನನ್ನ ಎಲ್ಲ ಅಧಿಕಾರಿ ಸಿಬ್ಬಂದಿ ವತಿಯಿಂದ ನಾನು ಆಶಿಸುತ್ತಾ, ನನಗೆ ಹಿಂದೆ ಕೇಳಿದ್ದೇವೆ ಒಳ್ಳೆ ರೀತಿಯಿಂದ ಸಾಹೇಬರು ಒಳ್ಳೆ ಮೈಸೂರಲ್ಲಿ DCP ಕೆಲಸ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಅಧಿಕಾರಿ ಇದ್ದಾರೆ, ಹೆಂಗಿದ್ದಾರೆ, ಡೈನಾಮಿಕ್ ಆಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೂ ಹಿಂದಿನ ಸಾಹೇಬರಿಗೆ ಯಾವ ರೀತಿ ನಾವೆಲ್ಲ ಕೋಆಪರೇಷನ್ ಕೊಟ್ಟಿದ್ದು ಆ ರೀತಿ ಸಾಹೇಬರು ಕೂಡ ಕೋಆಪರೇಷನ್ ಕೊಡ್ತೇವೆ. ತಾವು ಕೂಡ ಸಾರ್ವಜನಿಕರು ಏನಪ್ಪ ಅಂದರೆ ಮೊದಲನೇ ಸಾಹೇಬರಿಗೆ ಯಾವ ರೀತಿ ಕೋಆಪರೇಷನ್ ಕೊಟ್ಟಿದ್ದೀರಿ, ತಾವು ಕೂಡ ಎಲ್ಲ ರೀತಿಯಿಂದ ಸಾಹೇಬರಿಗೆ ಕೋಆಪರೇಷನ್ ಕೊಡಬೇಕು, ಕೊಟ್ಟು ಸಾಹೇಬರ ಕೈ ಬಲಪಡಿಸಬೇಕು. ಎಲ್ಲರೂ ನಾವೆಲ್ಲ ಅಧಿಕಾರಿ ಸಿಬ್ಬಂದಿಯವರು ಸಾಹೇಬರ ಕೈ ಬಲಪಡಿಸ್ತೇವೆ. ಬೀದರ್ ಜಿಲ್ಲೆಯಲ್ಲಿ ಕ್ರೈಮನ್ನು ನಿಯಂತ್ರಣ ಮಾಡಲಿಕ್ಕೆ, ಕಾನೂನು ಸುವ್ಯವಸ್ಥೆಯನ್ನು ನಾವು ಸುಭದ್ರ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ನಾವು ಸಾಹೇಬರ ಜೊತೆಯಲ್ಲಿ ಇರ್ತೇವೆ. ತಾವು ಸಾರ್ವಜನಿಕರು ಏನಪ್ಪ ಅಂದ್ರೆ ಸಾಹೇಬರಿಗೆ ಕೈ ಜೋಡಿಸ್ಬೇಕಂತೇಳಿ ನಾನು ನಮ್ಮ ಇಲಾಖೆ ಪರವಾಗಿ ತಮ್ಮೆಲ್ಲರೂ ಒಂದು ಅಪೀಲ್ ಮಾಡ್ತಾ ಬಹಳ ಸಂತೋಷದ ಸುದ್ದಿ, ಇನ್ನೊಂದು ರೀತಿ ಒಂದು ದುಃಖದ ಸುದ್ದಿ ಕೂಡ ನನಗೆ ಅನಿಸ್ತಾ ಇದೆ. ಸಂತೋಷದ ಸುದ್ದಿ ಯಾವತ್ತು ಸರ್ಕಾರಿ ಸೇವೆ ಮಾಡೋರಲ್ಲಿ ಇರೋದಾದ್ರೆ ಇದು ಬದಲಾವಣೆ ಆಗೇ ಆಗ್ತದೆ, ಟ್ರಾನ್ಸ್ಫರ್ಸ್ ಆಗೇ ಆಗ್ತವ, ಅದನ್ನು ನಾವು ಬಹಳ ಈಸಿಯಾಗಿ ತಗೊಳ್ಬೇಕಾಗ್ತದೆ. ಇನ್ನೊಂದು ರೀತಿ ಇವತ್ತ ಸನ್ಮಾನ್ಯ ಶ್ರೀ ಚನ್ನಬಸವಣ್ಣನವರು ಬೀದರ್ನಲ್ಲಿ 1 ವರ್ಷ 5 ತಿಂಗಳಿರೋದಾದ್ರೆ ಅವರು ಸೇವೆ ಮಾಡಿದ್ದಾರೆ. ಆ ಟೈಮು, ಆ ದಿನ, ಆ ಗಳಿಗೆ ಯಾವ ರೀತಿ ಕಳೆದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವತ್ತ ಅಷ್ಟೊಂದು ಸಾರ್ವಜನಿಕರ ಪರವಾಗಿ ಅವರು ಎಲ್ಲವನ್ನೂ ಏನಾದರೂ ಬಗೆಹರಿಸಂತ ಪ್ರಯತ್ನ ಮಾಡಿದ್ದಾರೆ. ಆದಷ್ಟು ಕಾನೂನು ಚೌಕಟ್ಟಿನಲ್ಲಿ ಇದ್ಕೊಂಡು ಯಾವುದು ಕೇಸ್ಗಳು ಫೈಲ್ ಆಗಲಾರ್ದೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಎಲ್ಲವನ್ನು ಕೂಡ ತಮ್ಮ ಬದಿಗೆ 2 ಪಕ್ಷದ ಕಂಪ್ಲೇಂಟ್ಸ್ಗಳಿಗೆ ಬರಮಾಡಿಕೊಂಡು ಅವರಿಗೆ ಆದಷ್ಟು ಕನ್ವಿನ್ಸ್ ಮಾಡಿ ಸೆಟಲ್ ಮಾಡಿ ಔಟ್ ಆಫ್ ದಿ ಕೋರ್ಟ್ ಸೆಟಲ್ ಮಾಡುವಂಥ ಕೆಲಸ ಮಾಡಿದರೆ ನಾನು ಭಾಳ ಸಮೀಪದಲ್ಲಿ ನೋಡಿದ್ದೀನಿ. ಆದಷ್ಟು ಅವರು ಎಷ್ಟು ಕಾಳಜಿ, ಎಷ್ಟು ನಿಧಿ ಇದೆ ಅಂತಂದರೆ ಭಾಳ ಹೃದಯ ಶ್ರೀಮಂತರು ಅಂತ ನಾನು ಈ ಸಂದರ್ಭದಲ್ಲಿ ಬೀದರ್ದು ಇವತ್ತು ಎಲ್ಲ ಜನರು ಇವತ್ತು ಬಂದಿದ್ದಾರೆ ಅಂದರೆ ಅವ್ರದ್ದು ಪ್ರೀತಿಗೋಸ್ಕರ ಅವ್ರ ಸೇವೆ ಮಾಡಿದಂಥ ಒಂದು ಇದಕ್ಕೆ ಏನಂದ್ರೆ ಇವತ್ತು ಎಲ್ಲ ಸಾಕ್ಷಿಯಾಗಿದ್ದಾರೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸರ್ಕಾರಿ ಸೇವೆ ಮಾಡೋಂಥವ್ರಲ್ಲಿ ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆಯ ಹೆಸರು ಗಳಿಸೋದು ಬಹಳ ಕಷ್ಟ. ಯಾಕಂತಂದ್ರೆ ಅವ್ರ ಕೆಲಸನೇ ಸಿಟ್ಟಿಗೆ ಬರೋದಿರ್ತದೆ, ಅವ್ರ ಕೆಲಸನೇ ಹೊಡೆಯೋದಿರ್ತದೆ, ಅವ್ರ ಕೆಲಸನೇ ಏನಾದ್ರು ಶಿಕ್ಷೆ ಕೊಡೋದಿರ್ತದೆ. ಅದ್ರ ಸಲುವಾಗಿ ಅಂಥದ್ರಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ಕೋಬೇಕು ಅಂತಂದ್ರೆ ಸಾಮಾನ್ಯ ಮಾತಲ್ಲ. ಅದಕ್ಕೆ ಇವತ್ತು ನಾನು ಇಡೀ ಬೀದರ್ ಜಿಲ್ಲೆ ಪರವಾಗಿ ನಮ್ಮ ಬೀದರ ಎಲ್ಲ ನಾಗರಿಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಸೇವೆ ಬಹಳ ಒಳ್ಳೆ ರೀತಿಯಲ್ಲಿ ಬೀದರ್ನಲ್ಲಿ ತಾವು ಮಾಡಿದ್ರಿ. ಮುಂದೆ ಕೂಡ ಬರುವ ದಿನಗಳಲ್ಲಿ ಕೂಡ ನೀವು ನಿಮ್ಮ ಸೇವೆಯನ್ನು ಹೀಗೆ ಮುಂದುವರಿಸಿ ನಿಮಗೆ ದೇವರು ಆಯುರಾಯುಷ್ಯ ಕೊಟ್ಟು ಕಾಪಾಡಲಿ ಅನ್ನುವಂಥ ಒಂದು ಅಭಿಪ್ರಾಯ ಹೇಳಿಕೊಂಡು, ಜೊತೆಗೆ ಇವತ್ತು ಸನ್ಮಾನ್ಯ ಶ್ರೀ ಪ್ರದೀಪ್ ಸಾಹೇಬರು, ಗುಂಟೆ ಸಾಹೇಬರು ಕೂಡ ಬೀದರ್ಗೆ ಬಂದಿದ್ದಾರೆ. ಅವರಿಂದ ಕೂಡ ನಾವು ಇವತ್ತು ಇಡೀ ಬೀದರ್ನ ಎಲ್ಲ ಜನರು, ನಾಗರಿಕರು ಇದನ್ನೇ ಅಪೇಕ್ಷೆ ಪಡ್ತೀವಿ. ಆದಷ್ಟು ಸುಲಭವಾದ ರೀತಿಯಲ್ಲಿ
ಕಾನೂನಿಗೆ ತಮ್ಮ ಕೈಯಲ್ಲಿ ಇದು ಮಾಡಿಕೊಂಡು ಎಲ್ಲರಿಗೆ ಒಳ್ಳೆಯದಾದಂತಹ ಒಂದೇನದಂದ್ರೆ ತಾವು ಪರಿಣಾಮಕಾರಿಯಾಗಿ ಏನದಂದ್ರೆ ನಮ್ಮೆಲ್ಲರಿಗೆ ತಗೊಂಡು ಹೋಗ್ತೀರಿ ಅನ್ನುವಂಥ ಭಾವನೆ ಇಟ್ಕೊಂಡು ನಿಮಗೂ ಕೂಡ ಶುಭಾಶಯಗಳು ಹೇಳುತ್ತಾ ಇಡೀ ಪೊಲೀಸ್ ನೈತಿಕವಾಗಿ ಸಂಸ್ಕೃತಿಗೆ ಒಂದು ದೊಡ್ಡ ಹೆಸರುವಾದ ನಮ್ಮ ಐತಿಹಾಸಿಕ ನಗರ ಬೀದರ್ ಜಿಲ್ಲೆಗೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಗಮಿಸಿರುವಂಥ ಶ್ರೀ ಪ್ರದೀಪ್ ಗುಂಟಿ ಸರ್ ಅವರಿಗೆ ನಾನು ಸಮಸ್ತ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡಿಗರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಇಟ್ಕೊಳ್ತೇನೆ. ಇವತ್ತು ಬೀದರ್ ಜಿಲ್ಲೆಯ ಬಗ್ಗೆ ಬಹಳ ಮಾತು ಬೇಕಾಗಿಲ್ಲ. ನಮ್ಮ SP ಸಾಹೇಬರು ಒಂದು ಮಾತನ್ನು ಹೇಳಿದ್ರು, ಭಾರತದಲ್ಲಿ ಬೀದರ್ ಇಲ್ಲ, ಬೀದರ್ನಲ್ಲೇ ಭಾರತ ಇದೆ ಅಂತೇಳಿ. ಹಲವಾರು ಭಾಷಿಕರು, ಹಲವಾರು ಧರ್ಮದ ಜನರು ಬದುಕಿದ್ರು. ಇವತ್ತಿಗೂ ಬೀದರ್ನಲ್ಲಿ ಬಹಳಷ್ಟು ಒಂದು ಸೌಹಾರ್ದ ವಾತಾವರಣ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ. ಅನೇಕ ಜನ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಕೆಲವೊಬ್ಬರು ಮಾತ್ರ ಒಂದಿಷ್ಟು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತಾರೆ. ಅಂತ ಹೆಜ್ಜೆ ಗುರುತುಗಳಲ್ಲಿ ಇವತ್ತಿಗೂ ನಾವು ಜಿಲ್ಲಾಧಿಕಾರಿಗಳು ನೆನಪಂತೆ ಆದಾಗ ಹರ್ಷ ಗುಪ್ತರನ್ನು ಇವತ್ತಿಗೂ ನೆನಪಿಸ್ತೀವಿ. ಅದರ ಮುಂದುವರೆದ ಭಾಗವಾಗಿ ಮತ್ತೆ ಬೀದರ್ನಲ್ಲಿ ಯಾರಾದರೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡುವಾಗ ಅಂತ ಯಾರಿಗಾದ್ರೂ ನಮ್ಗೆ ನೆನಪಾದ್ರೆ ಎಲ್ಲಕ್ಕಿಂತ ಮೊದಲನೇ ಹೆಸರು ಬರದೆ ನಮ್ಮ ಚನ್ನಬಸವಣ್ಣ ಲಕೋಟಿ ಸರ್. ನಾನು ಹೊಸ SP ಸಾಹೇಬರಿಗೆ ಸ್ವಾಗತ ಮಾಡೋದ್ರೊಂದಿಗೆ ನಮ್ಮ SP ಸಾಹೇಬ್ರ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳ್ಬೋದು. ಇಷ್ಟೆಲ್ಲೋ ಭಯದ ವಾತಾವರಣ ಅದು ಎಲ್ಲೋ ಒಂದು ಕಡೆ ಕಾಣ್ತಾ ಇರ್ತದೆ. ಆದರೆ ಸರ್ ಬಂದಮೇಲೆ ಒಂದು ಜನಸ್ನೇಹಿಯಾಗಿ ಇಲ್ಲಿ ಇದು ಒಂದೆಲ್ಲ ಎಲ್ಲ ಸ್ಟೇಷನ್ಗಳು SP ಆಫೀಸ್ ಕೂಡ ಅದು ನಮಗೆಲ್ಲ ಹಾಗೆ ಕರಿತಾ ಇತ್ತು. ಬಹಳ ನಯ ವಿನಯ ನಾವೇನೆಲ್ಲ ಮಾತಾಡಿದ್ರು ಅವ್ರ ಕಾನೂನು ಬಿಟ್ಟು ಎಂದ ಹೋಯ್ತಿಲ್ಲ. ಮತ್ತು ನಾವು ತಿಳ್ಕೊಂಡಟ್ಟು ಅಷ್ಟೆಲ್ಲ ಭಾರಿ ಖಡಕ್ ಅಧಿಕಾರಿಗಳಂದ್ರೆ SP ಚನ್ನಬಸವಣ್ಣ ಸರ್ ಬಹಳ ಅಭಿಮಾನದಿಂದ ಈ ಮಾತನ್ನ ನಾವು ಹೇಳ್ತೀವಿ. ಸಹಜವಾಗಿನೇ ಅವ್ರ ಇಲಾಖೆಯಲ್ಲಿ ಅವ್ರು ಏನಾರ ಕೆಲಸಗಳನ್ನ ಮಾಡ್ಬೋದು, ಆದ್ರೆ ಅದು ಬಿಟ್ಟು ಒಂದು ಹೆಜ್ಜೆ ಹೊರಗೆ ಬಂದು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಮಗೆ ಬಹಳ ಖುಷಿ ಕೊಡ್ತದೆ. ಯಾಕಂದ್ರೆ ಆಗಾಗ ಎಲ್ಲ ಸಂಘ ಸಂಸ್ಥೆಗಳು ಇವ್ರ ಕಡೆ ಸೇರಿಸಿ ನಮ್ಮಿಂದಲೂ ಒಂದಿಷ್ಟು ಸಲಹೆಗಳನ್ನ ತೆಗೆದುಕೊಳ್ಳೋ ಮೂಲಕ ಬೀದರ್ನಲ್ಲಿ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಕ್ಕೆ ಅವ್ರು ಬಹಳ ಪ್ರಯತ್ನವನ್ನು ಮಾಡಿದ್ರು. ನಮ್ಮಲ್ಲಿ ಗೊತ್ತಿದೆ, ಸಹಜವಾಗಿ ಮನೆಯಲ್ಲಿ ನಾವೆಲ್ಲ ಇದ್ದಾಗ ಸಂಜೆಯಲ್ಲೂ ಯಾವುದೋ ಊರಿಗೆ 2 ದಿನ ಹೋದಾಗ ನಾವೆಲ್ಲ ಫೇಸ್ಬುಕ್ ವಾಟ್ಸಪ್ ಹಾಕೊಳ್ಳೋ ಎಷ್ಟೋ ಮನೆ ಕಳ್ಳತನಗಳಾಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಒಂದು ನಿಗರಾಣಿ ಅಂತಕ್ಕಂಥ ಒಂದು ಹೊಸ ಯೋಜನೆ ಹೊರತರೋ ಮೂಲಕ ಬಹಳ ಪ್ರೀತಿಪೂರ್ವಕ ನೀವೆಲ್ಲರೂ ಹೋದ್ರೆ ನಮ್ಗೆ ಹೇಳ್ಬಿಡ್ರಿ, ನಿಮ್ಮ ಮನೆಯಿಂದ ನಾವು ಕೈತೀವಿ ಅಂತಕ್ಕಂಥ ಆ ಮನಸ್ಸೇನಿದೆಲ್ಲ ನಿಜವಾಗ್ಲೂ ಇದು ಬಹಳ ಅಧಿಕಾರಿಗಳಲ್ಲಿ ಬರಲ್ದು. ಹಿಂಗಾಗಿ ಅವ್ರು ಯಾವಾಗ ಆಲೋಚನೆಗಳು ಹೊಸ ತರನೇ ಅವು ಯಾವಾಗ ಬಹಳ ಕ್ರಿಯಾಶೀಲವಾಗಿ ಹೊಸ ಹೊಸ ಯೋಚನೆಗಳನ್ನ ಆಲೋಚನೆಗಳು ಅಂತಾರೆ ನಮ್ಮ SP ಚನ್ನಬಸವಣ್ಣ ಸರ್ ಬಹಳ ಖುಷಿಲಿ ಹೇಳ್ತೀನಿ. ಆಯಾ ಸಂದರ್ಭದಲ್ಲಿ ಸುಮ್ಮನೆ ಕರೆದಾಗ ನಾವು ಹೇಳಿದ್ವಿ, ಸರ್ ಆಯಾ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಬಹಳ ಸಣ್ಣವರಿದ್ರು, ನಮ್ಮೆಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದೆ, ನಾವಿಷ್ಟೆಲ್ಲ ಬಹಳ ಶರಣರ ನಾಡು, ನಾವೇನೆಲ್ಲ ಸಂತ ನಾಡು ಅಂತ ಕರೆದ್ರು ಇಲ್ಲೊಂದಿಷ್ಟು ಮಾಫಿಯಾಗಳು ಆಗ ಕೆಲಸ ಮಾಡ್ತಾನೆ ಇರ್ತಾವೆ. ಉದಾಹರಣೆಗಾಗಿ ಈ ಶಾಲಾ ಮಕ್ಕಳು ಸಹ ಒಂದಿಷ್ಟು ಡ್ರಗ್ಸ್ ಸೇವನೆ ಮಾಡುವಂತ ಅನೇಕ ಉದಾಹರಣೆಗಳು ಅನೇಕ ಸಲ ಮಾಧ್ಯಮದ ಸ್ನೇಹಿತರು ಅದನ್ನ ಬಿತ್ತರಿಸಿದ್ರು, ಅನೇಕ ಇಲಾಖೆದವರು ಮಾಡಿದ್ರು. ಅದನ್ನ ಬರೀ ಅಂಜಿಸಿ ಮಾಡೋದು ಬೇಡ ಅಂತ ಇಟ್ಕೊಂಡು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಬ್ಬ ನಾಯಕನನ್ನ ತಯಾರು ಮಾಡುವುದ, ಅದು ಯಾರಿಗೆ ಗೊತ್ತಾಗದ ರೀತಿಯಲ್ಲಿ, ಅಂದ್ರೆ ಅದೇ ಶಾಲಾ ಮಕ್ಕಳಲ್ಲಿ ಯಾವುದೋ ಹುಡುಗ ನೇಮಿಸಿ ಆ ಹುಡುಗ ಸ್ವಲ್ಪ ಏನಾರ ಬೇರೆ ಅಕ್ರಮ ಚಟುವಟಿಕೆ ಭಾಗದಲ್ಲಿ ತಿಳ್ಕೊಂಡು ಹೇಳಪ್ಪ ಅಂತ ಇಟ್ಕೊಂಡು ಇಂಥವೆಲ್ಲ ಮಾಡ್ತಾರಲ್ಲ. ನಿಜವಾಗ್ಲೂ ಈ ಮಾನವೀಯತೆ ಏನದಲ್ಲ, ನಿಜವಾಗ್ಲೂ ಇಂಥ ಗುಣ ಈ ವಿಚಾರಗಳು ಬಹಳ ಜನರಲ್ಲಿ ಬರಲ್ಲ ಅಂತಕ್ಕಂಥ ಭಾವನೆ ನಮ್ದು ಆಗಿದೆ. ಅದ್ರ ಜೊತೆಗೇನೆ ನಾವೆಲ್ಲ ಸಾಮಾನ್ಯವಾಗಿ ನೋಡ್ತೀವಿ, ಅದು ಎಷ್ಟೋ ಜನ ಮನೆ ಇದು ಗುಟ್ಕಾ ಇರ್ಬೋದು, ಇಲ್ಲಿ ಗಾಂಜಾ ಇರ್ಬೋದು, ಇಲ್ಲಿರುವಂಥ ಅನೇಕ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ ಒಂದು ಭಾಗ ಆಗಿದ್ರೆ ಎಲ್ಲಕ್ಕಿಂತ ಬಹಳ ಖುಷಿ ಅವರಂತ ಅಕ್ಷರ ಪ್ರೀತಿ ಆ ಸಂಸ್ಕೃತಿಯನ್ನ ಬೆಳೆಸ್ಬೇಕನ್ನೋ ಅದೊಂದು ಗುಣ ನಿಜವಾಗ್ಲೂ ನಮ್ಗೆಲ್ಲರಿಗೆ ಬಹಳ ಖುಷಿ ಆಗಿತ್ತು. ಸಹಜವಾಗಿ ನಾವು ಪೊಲೀಸ್ ಸ್ಟೇಷನ್ ಬಂದಾಗ ನಾವೆಲ್ಲರೂ ರಶ್ ಇದ್ದಾಗ ನಾವೆಲ್ಲ ಸಾಹೇಬ್ರಿಗೆ ಭೇಟಿಯಾದ ಒಂದು ಅರ್ಧ ಗಂಟೆ ಇಲ್ಲಿಲ್ಲ ಅಂತ ಒಂದು ಇದು ಬಂದಾಗ ಅಲ್ಲಿ ಪಕ್ಕದಲ್ಲೇ ಒಂದು ಕೋಣೆ ಮಾಡಿದ್ರೆ ನಾವೆಲ್ಲ ಹಮೇಶ ಯಾವಾಗ ನೋಡ್ತೀವಿ ನಾವು. ಅಲ್ಲಿ ಬಂದೆಲ್ಲ ಸುಮ್ಮನೆ ಹೋಗಿ ಮಾಡಂತ ಒಂದಿತ್ತು ಎಲ್ಲ ಪುಸ್ತಕಗಳನ್ನು ಇಟ್ಟು ಸುಮ್ಮನೆ ಬಂದಾಗ ಖಾಲಿ ಹಾಕೊತ ಒಂದಿಷ್ಟು ಪುಸ್ತಕಗಳನ್ನು ನೋಡ್ಲಿ ಅಂತ ಅವ್ರಿಗೆ ಗೊತ್ತಿದೆ. ಒಂದು ಅಕ್ಷರ ಒಂದು ಸಾಲ ಮನುಷ್ಯನ ಬದುಕನ್ನು ಬದಲಿಸುವಂಥ ಶಕ್ತಿ ಅದು ಸಾಹಿತ್ಯಕ್ಕಿದೆ ಅನ್ನೋದು ಅವ್ರಿಗೆ ಗೊತ್ತದಂತ ಇಟ್ಕೊಂಡು ಆ ಪುಸ್ತಕ ಪ್ರೀತಿಯನ್ನ ನಿಜವಾಗ್ಲೂ ಅವರಿಗೆ ಬೆಚ್ಚುವಂಥದ್ದು. ಅದ್ರ ಜೊತೆನೆ ಮೊನ್ನೆಪ್ಪ ನಮ್ಮ ಸಾಹಿತಿಗಳು ಹೇಳ್ತಾ ಇದ್ರು, ಸರ್ ಅಂತ 10 ನಿಮಿಷ ಕುಂತಾಗ ಒಂದು 40 ವರ್ಷದ ಹಿಂದಿನ ಒಂದು ಕೇಸು ಅದೊಂದು ಹೆಮ್ಮೆಕರವಾಗಿತ್ತು ಅನ್ನೋದೇ ಒಂದು ದೊಡ್ಡ ಕಥೆ ಆಗಿತ್ತು. ನಾನು ಅದ್ರ ಬಗ್ಗೆ ಒಂದು ಕಥೆನೇ ಬರೀಬೇಕಂತ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗೆಲ್ಲ ಒಂಥರ ಟ್ವಿಸ್ಟ್ ಕೊಡುವಂತ ಇದು ನಮ್ಮ SP ಸಾಹೇಬ್ರಲ್ಲಿ ಇತ್ತು ಅಂತ ಹೇಳ್ಬೋದು. ಅಭಿಮಾನದಿಂದ ಈ ಮಾತನ್ನ ಹೇಳ್ಬೋದು. ಬಹಳ ಮತ್ತೆ ಮುಂದುವರ್ಸಲಾರ್ದೇನೆ ಸಹಜವಾಗಿನೇ ಯಾವುದೇ ಇಲಾಖೆಯಲ್ಲಿ ಆ ಮೇಲಾಧಿಕಾರಿ ಇದ್ದಾಗ ಕೆಳಗಿನವರೆಲ್ಲರ ಬಗ್ಗೆ ಬಹಳ ಸಲ ನಕಾರಾತ್ಮಕ ಮಾತಾಡೋದು ನಾವು ಬಹಳ ಸಲ ಕೇಳಿದ್ದೀವಿ. ಯಾಕಂದ್ರೆ ನಾವು ಬಹಳ ಸಲ ಈ ಪೊಲೀಸ್ ಅಲ್ಲೇ ಹೋರಾಟ ಅವೆಲ್ಲ ಮಾಡೋ ಸಂದರ್ಭದಲ್ಲಿ ಅನೇಕ ಪೊಲೀಸರು ಗೊತ್ತು, PSI ಸಾಹೇಬರು ಗೊತ್ತು, ಬಹಳ ಜನ ಗೊತ್ತಿದ್ದಾರೆ. ಎಲ್ಲೂ ಯಾರು ಅವ್ರ ಬಗ್ಗೆ ಹಿಂಗೆ ನಕಾರಾತ್ಮಕ ಮಾತಾಡಿದಂಥ ಇಲಾಖೆಯಲ್ಲಿ ಯಾರ ಬಾಯಿಂದ ಕೇಳಿದಿಲ್ಲ. ಹೀಗಾಗಿ ಇಡೀ ಪೊಲೀಸ್ ಇಲಾಖೆಯ ನಮ್ಮೆಲ್ಲ ಅಧಿಕಾರಿಗಳು ಅಷ್ಟೇ ನೆಚ್ಚಿನ ಪ್ರೀತಿಯ ನಮ್ಮ SP ಸಾಹೇಬರು ಇದ್ರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮತ್ತೆ ಹೇಳ್ತಾ ಮತ್ತೆ ಮಾತುಗಳನ್ನ ಬಹಳ ಮುಂದುವರಿಸಲಾಗ್ತಾನೆ. ಸುಂದರ ಬದುಕು ಕೇವಲ ಕಲ್ಪನೆ ಅಷ್ಟೇ, ಆದರೆ ನಿಜವಾದ ಬದುಕು ಅದು ಕಲ್ಪನೆಗಿಂತಲೂ ಸುಂದರ. ಅಂತ ಸುಂದರ ಬದುಕು ನಮ್ಮ SP ಚನ್ನಬಸವಣ್ಣ SL ಸರ್ ಆಗ್ಲಿ. ಅವ್ರು ಎಲ್ಲೇ ಹೋದ್ರು
ಒಂದು ಖರೆ ಸತ್ಯ ಮತ್ತೆ ಹೇಳಬೇಕಿತ್ತು ಅಂದ್ರೆ ಅವ್ರಿಗೆ ನಾವು ಹೆಂಗೆ ಕಳಿಸ್ಬೇಕು ಒಲ್ಲದ ಮನಸ್ಸಿಂದ ಗುಳಿ ಕೊಡ್ತಾ ಇದ್ದೀವಿ. ಇದು ಯಾರಿಗೂ ನಮ್ಗೆ ಖುಷಿ ಇಲ್ಲ. ಇದು ಆ್ಯಕ್ಚುಲಿ ಇದ್ರ ಬಗ್ಗೆ ನಿನ್ನೆ ಮೊನ್ನೆ 2 ದಿನ ವಾಟ್ಸಪ್ಪು ನಾವು ಭಾಳಷ್ಟು ಮಾತಾಡಿಕೊಂಡು ಅನೇಕ ಹೊರಟ ರೂಪರೇಷೆ ಹಿಂಗೆ ಏನೇನೆಲ್ಲ ಎಲ್ಲರ ತಲೆಯಲ್ಲಿ ಬಂದುಬಿಟ್ಟು ಅದಕ್ಕೆ ಅವರು ಅವಕಾಶ ಕೊಡುವಂಥ ವ್ಯಕ್ತಿ ಇರಲಿಲ್ಲ. ಅದು ನಮ್ಮವೇ ತಿಳ್ಕೊಂಡು ಬೇಡ, ಸಹಜವಾಗಿಯೇ ಅಧಿಕಾರಿಗಳ ಮೇಲೆ ವರ್ಗಾವಣೆ ಅವರಿಗೆಲ್ಲ ಸಹಜ ಒಂದು ಪ್ರಕ್ರಿಯೆ ಇತ್ತು. ಹೀಗಾದ್ರೆ ನಾವು ಜಾಸ್ತಿ ಹೋಗ್ಲಾತಾನೆ ಮತ್ತೆ ಬರುವಂಥ SP ಸಾಹೇಬರಿಗೂ ಸಹ ಮತ್ತೆ ಸಂಘ ಸಂಸ್ಥೆಗಳು ಎಲ್ಲರೂ ಕೊಡ್ಕೊಂಡು ಬೀದರ್ನಲ್ಲಿ ಇದೇನಿದೆ ನಾವು ಈ ಸೌಹಾರ್ದ ವಾತಾವರಣ ಹಿಂಗೆ ಮುಂದುವರ್ಸಲಿಕ್ಕೆ ನಾವೆಲ್ಲ ಸಂಘ ಸಂಸ್ಥೆಗಳು ತಮ್ಮ ಜೊತೆಗಿರ್ತೀವಿ ಸರ್. ಎಂದೇ ಆದರೂ ಬೀದರ್ ಜಿಲ್ಲೆ ನಿಮ್ಗೆ ಎಂದೆಂದು ನೆನಪಿಸುತ್ತೆ ಅಂತಕ್ಕಂಥ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. 17 महीने से इन्होंने बीदर में एक छाप छोड़ा है, अपना ही एक छवि उन्होंने यहाँ पर छोड़ी है जो हमारे सभी के दिलों में अपनी एक जगह बनाई है। श्री चंद्र बसवण्णा लंगोटी साहब जो आज बेंगलुरु जा रहे हैं, एक आनंद में एक डायलॉग था राजेश खन्ना का, जिंदगी बड़ी होनी चाहिए लंबी नहीं। तो इनका टेन्योर बेशक 17 ही महीने का था, लेकिन हमने भी अपने जीवन में 37 साल फौज में, फिर उसके बाद तकरीबन 9 साल यहाँ पर हो गए, तो ऑलमोस्ट 46 ईयर्स ये अपने जीवन में जो समाज के साथ जुड़ते हुए हमने देखा है। बहुत से पुलिस ऑफिसर्स, सीनियर पुलिस ऑफिसर्स को भी देखा है, लेकिन जिस तरह से जाप सेठी साहब ने बोला, अभी चंद सेठी साहब ने भी बड़ी तारीफ की, मेरे पास शायद लफ्ज़ों की कमी है और उसकी शायद ज़रूरत भी नहीं है, ना ही वो मोहताज है। सभी के दिलों में वो बसे हैं, बहुत ज़बरदस्त काम किए हैं। क्राइम रेट बीदर में बहुत कम हो चुका है। आम जनता के मन में पुलिस के प्रति जो भय था वो कम हो चुका है। आम आदमी समझता है कि पुलिस हमारे ही लोग हैं, हमारे लिए है। तो इस तरह का एक छवि लाना ये काफ़ी मुश्किल काम था। उनके बहुत सारे इनिशिएटिव्स काबिले तारीफ़ हैं और वो इनिशिएटिव की वजह से भी वो जाने जाएंगे आगे आने वाले दिनों में। अभी हर्ष गुप्ता साहब का नाम काफ़ी लोग लेते रहते हैं, तो मुझे यकीन है कि चंद्र बसवण्णा साहब का भी नाम, जो खास करके क्राइम्स, इस तरह के चोरी डकैती, खून खराबा, समाज में जो भी गलतियां गुनाहें, इस तरह के जब भी कभी चर्चा होगी या बातें आएंगी, उस वक्त ज़रूर इनको याद किया जाएगा। और मैं ऐसा मान करके मैं अपनी भी बात समाप्त करने से पहले अभी जो SP साहब आए हैं उनके लिए मैं शुभकामनाएं देता हूं कि वो भी ऐसे ही काम करते जाएं समाज के लिए, लोगों के लिए, और बीदर को जो बैकवर्ड का स्टिग्मा है उसको बदल करके बीदर में बहुत अच्छे लोग हैं और बीदर को ट्रांसफॉर्म करने की दिशा में एक बहुत बड़ा मुहिम वो भी ವಿಚಾರಗಳನ್ನು ಹೇಳ್ತೀನಿ. ಈಗಲೂ ಕೂಡ ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಇದೆ, ಒಂದು ಪೊಲೀಸ್ ಠಾಣೆಗೆ ಹೋಗ್ಬೇಕಂದ್ರೆ ಈಗೂ ಕೂಡ ಜನ 10 ಸಲ ಯೋಚನೆ ಮಾಡ್ತಾರೆ, ಯಾಕಪ್ಪ ನಮಗೆ ಅಂತ. ಆದರೆ ಇವರ ಅವಧಿಯಲ್ಲಿ ಒಂದು ಠಾಣೆ ಅಲ್ಲ, ಇಡೀ SP ಕಚೇರಿ ಭಾಳ ಸಾಮಾನ್ಯ ಜನರಿಗೆ ಭಾಳ ಮುಕ್ತವಾಗಿತ್ತು. ಯಾರೇ ಇರಲಿ ನೊಂದವರು, ನಾನು ಅಲ್ಲಿ ಹೋದರೆ ನ್ಯಾಯ ಸಿಗ್ತದಪ್ಪ ನನಗೆ ಅನ್ನೋ ಒಂದು ಭಾವನೆ ಇತ್ತು. ಮತ್ತು ಆ ನ್ಯಾಯ ಕೂಡ ಅವರು ಕೊಡಿಸುವ ಕೆಲಸ ಮಾಡಿದರು. ಅಲ್ಲದೆ ಮತ್ತೊಂದು ಪತ್ರಕರ್ತನಾಗಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಒಬ್ಬ ರಾಜಕಾರಣಿ ಅಥವಾ ಅಧಿಕಾರಿಗಳ ಬಗ್ಗೆ ನಾವೊಂದು ಒಳ್ಳೆಯ ಮಾತು ಬರೀಬೇಕಾದ್ರೆ 100 ಸಲ ಯೋಚನೆ ಮಾಡಿ ಬರಿತೀವಿ. ಯಾಕಂದರೆ ಜನ ನೋಡುವ ದೃಷ್ಟಿಕೋನ ಬೇರೆ ಇರ್ತದೆ, ಏನೋ ಇವ್ರು ಫೇವರ್ ತೊಗೊಂಡಿರ್ಬೋದು ಅನ್ನೋ ಒಂದು ಭಾವನೆ ಇರ್ತದೆ. ಆದರೆ ಕೆಲವೊಂದು ಅಧಿಕಾರಿಗಳು ಮಾಡಿದ ಕೆಲಸವನ್ನು ನಾವು ಯಾವುದೇ ಮುಲಾಜಿಲ್ಲದೆ ಬರಬೇಕು ಅನ್ನೋದು ನನ್ನ ಬಲವಾದ ನಂಬಿಕೆ. ನಿನ್ನೆ ನಾನು ಅವರ ವರ್ಗಾವಣೆ ವಿಷಯ ಕೇಳಿದಾಗ ಒಂದು ಸಣ್ಣ, ಅವರಿಗೂ ನಮಗೆ ಹೆಚ್ಚೇನು ಯಾವುದೇ ಇದೇ ಥರದ ಸಂಬಂಧ ಇಲ್ಲ, ಏನಾದರೂ ಅಪರಾಧ ಘಟನೆಗಳು ನಡೆದಾಗ ಮಾತಾಡೋದು ಅಷ್ಟೇ, ಅದರ ಆಚೆಗೆ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಆದರೆ ಅವರ ವರ್ಗಾವಣೆ ಸುದ್ದಿ ತಿಳಿದಾಗ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ವಿಚಲಿತ ಭಾವನೆ ಉಂಟಾಯಿತು. ಏಕೆಂದರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲಪ್ಪ, ಇನ್ನೂ ಒಂದು 6 ತಿಂಗಳು ಇರ್ಬೋದಿತ್ತಲ್ಲ ಅಂತ ಆ ಒಂದು ಭಾವನೆ ಬಿಟ್ಟರೆ ಬೇರೆ ಏನೂ ಸ್ವಾರ್ಥ ಇರಲಿಲ್ಲ. ಹೀಗಾಗಿ ನಿನ್ನೆ ನಾನು ಬರೆದೆ, ಮಾತಿನಲ್ಲಿ ಸೌಜನ್ಯ, ಕೆಲಸದಲ್ಲಿ ಕಠಿಣ ಅಂತ. ಯಾರೇ ಎಂಥವರೇ ಅವ್ರಿಗೆ ಭೇಟಿಯಾದರೆ ತುಂಬ ಸೌಜನ್ಯದಿಂದ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು. ಅದು ಭಾಳ ದೊಡ್ಡ ಗುಣ. ಯಾಕಂದರೆ ಒಂದು ಅಧಿಕಾರದ ಸ್ಥಾನದಲ್ಲಿ ಇದ್ದಾಗ ಕೆಲವರು ನಾವು ಏನಂಬುದು ಮರೆತು ಹೋಗ್ತಾರೆ, ಆದರೆ ಅವರು ಎಂದೂ ಮರೀಲಿಲ್ಲ.
ಅದಕ್ಕೆ ಒಂದು ಕಾರಣ ಇದೆ ಅನ್ನಿಸ್ತು ನನಗೆ. ಯಾಕಂದರೆ ಯಾವ ಮನುಷ್ಯ ಸಾಹಿತ್ಯ ಓದ್ತಾನೆ ಅವನಿಗೆ ಸಂವೇದನೆ ಬರ್ತದೆ. ಹೀಗಾಗಿ ಸಾಹಿತ್ಯದ ಜೊತೆಗೆ ಅವರಿಗೆ ಹೆಚ್ಚಿನ ಒಡನಾಟ ಇತ್ತು. ಹೀಗಾಗಿ ಪೊಲೀಸ್ ಹೆಡ್ ಕ್ವಾರ್ಟರ್ನಲ್ಲಿ ಭಾಳ ಅತ್ಯುತ್ತಮವಾದ ಒಂದು ಗ್ರಂಥಾಲಯ ಇದೆ. ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ ನನಗೆ. ಯಾರು ನೋಡಿಲ್ಲ ಖಂಡಿತವಾಗಿ ಒಂದ್ಸಲ ಭೇಟಿ ಕೊಡಿ. ಆ ಒಂದು ಗ್ರಂಥಾಲಯವನ್ನು ಮಾಡಿದರು. ಮತ್ತು ಬೆರೆಯುವುದು, ಎಲ್ಲರ ಜೊತೆಗೆ ಬೆರೆಯುವುದು. ನಮ್ಮ ಮತ್ತು ಪೊಲೀಸ್ ಇಲಾಖೆ ಮತ್ತು ಹಲವು ಕ್ರಿಕೆಟ್ ಪಂದ್ಯಗಳು ನಡೀತು. ಭಾಳ ಸೌಹಾರ್ದಯುತವಾಗಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳೋಕೆ ತುಂಬ ನೆರವಾಯಿತು. ಇನ್ನೊಂದು ಸುಮಾರು ಜನ ಇಲ್ಲಿ ಹರ್ಷ್ ಗುಪ್ತಾ ಅವ್ರ ಹೆಸರನ್ನು ನೆನಪು ಮಾಡಿಕೊಂಡ್ರು. ಖಂಡಿತವಾಗಿ ಯಾರೇ ಬೀದರ್ನವರಿದ್ದರೂ ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ಬೀದರ್ ಜಿಲ್ಲೆ ಅಂದರೆ ನಮ್ಮ ಇಡೀ ಭಾರತದ ಇತಿಹಾಸವನ್ನು ನೋಡಿದಾಗ ಬೀದರ್ ಜಿಲ್ಲೆಗೆ ಕಾಂಟ್ರಿಬ್ಯೂಷನ್ ಯಾರು ಕೊಟ್ಟಿದ್ದಾರಪ್ಪ ಅಂತಂದರೆ ಯಾರು ರಾಜಕಾರಣಿಗಳ ಹೆಸರು ಯಾರು ಹೇಳಲ್ಲ. ಇಲ್ಲಿ ಹರ್ಷ್ ಗುಪ್ತಾ ಅವ್ರ ಹೆಸರು ಹೇಳ್ತಾರೆ ಮತ್ತು ಹೇಳಬೇಕು ಕೂಡ ಅದು. ಯಾಕಂದರೆ ಅವರು ಮಾಡಿದ ಕೆಲಸ ಅಂದರೆ ಬೀದರ್ ಚೆಹರೆಯನ್ನು ಏನು ಬದಲಾಯಿಸಿದ್ರಲ್ಲ ಅವರೇ ಕಾರಣೀಭೂತರು. ಅದ್ರಾಗ ಎರಡು ಮಾತಿಲ್ಲ, ಖಂಡಿತವಾಗ್ತದೆ. ಕೆಲವು ಸಣ್ಣ ಪುಟ್ಟ ಇದು ಇರ್ಬೋದು, ಆಕ್ಷೇಪಣೆಗಳು ಇರ್ಬೋದು ಜಾರಿಗಳು, ಆದರೆ ಯಾವ ಮನುಷ್ಯ ಕೂಡ ಪರಿಪೂರ್ಣ ಅಲ್ಲ. ಕಳೆದ 20 ವರ್ಷಗಳ ಹಿಂದೆ ಇಡೀ ಕರ್ನಾಟಕದಲ್ಲಿ ಎಂದೂ ಯಾರೂ ಕಂಡಿಲ್ಲ, ನೋಡಿಲ್ಲ, ಅಷ್ಟರ ಮಟ್ಟಿನ ದೊಡ್ಡ ಪ್ರಮಾಣದ ತೆರವು ಕಾರ್ಯಾಚರಣೆ ಆಗಿತ್ತು. ಅಂದಿನ ಸರ್ಕಾರ ಕೂಡ ಅವರನ್ನು ಆ ಜಿಲ್ಲಾಧಿಕಾರಿಯನ್ನು ವರ್ಗಾವಣೆಗೊಳಿಸಿತ್ತು. ಆದರೆ ಬೀದರ್ ಜಿಲ್ಲೆಯ ಜನರ ಪ್ರೀತಿ ಮತ್ತು ಹಠ ತೊಟ್ಟು ಇಡೀ ಬೀದರ್ ಜಿಲ್ಲೆಯನ್ನು ಬಂದ್ ಮಾಡಿದ್ರು ಸರ್. ಮೊಟ್ಟ ಮೊದಲ ಬಾರಿಗೆ ಒಬ್ಬ ಅಧಿಕಾರಿಗಾಗಿ ಇಡೀ ಬೀದರ್ ಬಂದ್ ಆಗಿದೆ. ಮೊಟ್ಟ ಮೊದಲನೇ ಬಾರಿಗೆ ಸರ್ಕಾರ ಅನಿವಾರ್ಯ ಅಂದರೆ ಸರ್ಕಾರ ಜನರ ಭಾವನೆಗಳಿಗೆ ಸ್ಪಂದಿಸಿ ಮಂಡಿಯೂರಿ ಅವರ ವರ್ಗಾವಣೆಯನ್ನು 2 ದಿವಸಗಳಲ್ಲಿ ರದ್ದುಗೊಳಿಸಿತ್ತು. ಇದು ಬೀದರ್ ಜನ ಅಂದರೆ ಯಾರೇ ಉತ್ತಮವಾಗಿ ಕೆಲಸ ಮಾಡಿದರೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೊಂದು ಜ್ವಲಂತ ಸಾಕ್ಷಿ. ಆ ಒಂದು 20 ವರ್ಷಗಳ ಹಿಂದಿನ ಒಂದು ಸಣ್ಣ ಝಲಕ್ ಇತ್ತೀಚಿನ ಕೆಲವು ದಿನಗಳಲ್ಲಿ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಅದು ಇಡೀ ಬೀದರ್ ಜಿಲ್ಲೆಗೆ ವ್ಯಾಪಿಸ್ತಾ ಇದೆ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ದೊಡ್ಡ ರೋಲ್ ಎಷ್ಟು ಜನರಿಗೆ ಯಾರಿದೆ ಅನ್ನೋದು ಗೊತ್ತಿಲ್ಲ. ಆದರೆ ನಾನು ಭಾಳ ಈ ವೇದಿಕೆ ಮೂಲಕ ಹೇಳ್ತೀನಿ, ಅದರಲ್ಲಿ ಅತ್ಯಂತ ದೊಡ್ಡ ಮಹತ್ವದ ಪಾತ್ರವನ್ನು ಚನ್ನಬಸವಣ್ಣ ಸರ್ ವಹಿಸಿದ್ದಾರೆ. ನಾವು ಹಿಂದೆ ಸುಮಾರು ಸಲ ಕೂಡ ಅಂದರೆ ಸಹಜವಾಗಿ ಒಬ್ಬರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದಾಗ ಇನ್ನೊಬ್ಬರ ಮೇಲೆ ಸಹಜವಾಗಿ ಹೆಚ್ಚಿನ ನಿರೀಕ್ಷೆಗಳಿರ್ತದೆ. ಅವರು ಕೂಡ ಆ ನಿರೀಕ್ಷೆಗಳಿಗೆ ಸ್ಪಂದಿಸ್ತಾರೆ, ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ. ಅಲ್ಲದೆ ನಮ್ಮ ಮಾಧ್ಯಮದವರ ಪರವಾಗಿ ನನಗೆ ಮಾತನಾಡಲು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಸರ್ ನಮಗೆ ನಮ್ಮ ಮಾಧ್ಯಮದವರಿಂದ ನಿಮ್ಮ ಎಲ್ಲ ಉತ್ತಮ ಕೆಲಸಗಳಿಗೆ ಸಂಪೂರ್ಣ ಸಹಕಾರ ಇರ್ತದೆ. ನಿಮ್ಮಿಂದ ಕೂಡ ನಮಗೆ ಸಹಕಾರ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಇಲ್ಲಿವರೆಗೆ ಸಂಘಟಿಸೋ ಬಗ್ಗೆ ಹೇಳೋಕ್ಕೆ ನಾವು ಭಾಳ ಒಂಥರ ಬೇಸ ಆಗ್ತೇನೆ. ಯಾಕಂತಂದರೆ ಸರ್ ಬರೀ ಇದ್ದಿದ್ದು ನೀವು 1 ವರ್ಷ, ಆದರೆ ನಮ್ಗೆ ಭಾಳ ಒಂಥರ ಬೇಸರ, ಒಂಥರ ಬೀಳ್ಕೊಡುಗೆ, ಬೇಸರದ ಬೀಳ್ಕೊಡುಗೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಮ್ಗೆ ಭಾಳ ಬೇಜಾರಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಂದರೆ ಪ್ರಮುಖವಾಗಿ ನಾವು ಯಾವುದೇ ಸಮಯದಲ್ಲಿ ಅವರು ಫೋನ್ ಮಾಡಲಿ, ಯಾವುದೇ ರಾತ್ರಿ 10-11 ಗಂಟೆಗೆ ಫೋನ್ ಮಾಡಿ ಯಾವುದೇ ವಿಷಯದ ಬಗ್ಗೆ ಯಾವುದೇ, ಯಾಕೆಂದರೆ ಭಾಳ ಒಂದು 11 ವರ್ಷದಿಂದ ನಾವು ಭಾಳ ಜನ ಅಧಿಕಾರಿಗಳು ನೋಡಿದ್ದೀವಿ. ಆದರೆ ಪ್ರಮುಖವಾಗಿ ಇವ್ರು ಏನಿದ್ದಾರೆ 10 ಗಂಟೆ 11 ಗಂಟೆ ಆದರೂ ಫೋನ್ ಎತ್ತಿ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದು ಒಂದು ನಾವು ನೋಡ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು ಪ್ರಮುಖವಾಗಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಸರ್, ನೀವು ಪತ್ರಿಕಾಗೋಷ್ಠಿ ಮಾಡೋದ್ರಲ್ಲಿ ದಾಖಲೆ ಅಂತ ಹೇಳ್ಬೋದು, ದಾಖಲೆ ಮಾಡಿದೆ ಸರ್. ಯಾಕಂದರೆ ಯಾವ ಪೊಲೀಸ್ ಅಧಿಕಾರಿಗಳು ಇಷ್ಟೊಂದು ಸುದ್ದಿಗೋಷ್ಠಿನ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಮಾಧ್ಯಮ ಜೊತೆ ಮತ್ತು ಪೊಲೀಸ್ ಜೊತೆ ಏನು ಸಂಬಂಧ ಇದೆ ಅದು ಭಾಳ ಅದ್ಭುತವಾಗಿತ್ತು. ಮತ್ತು ಪ್ರಮುಖವಾಗಿ ಅವರು ಎಲ್ಲ ವಿಷಯ, ಪ್ರತಿಯೊಂದು ವಿಷಯಕ್ಕೂ ಪತ್ರಿಕಾಗೋಷ್ಠಿ ಮಾಡಿ ಅವರು ಮಾಹಿತಿ ಕೊಡ್ತಾಯಿದ್ರು. ಸೊ ನಮ್ಗೆ ಅದು ಭಾಳ ಖುಷಿ ಅನ್ನುವಂಥದ್ದು ವಿಷಯ. ಜೊತೆಗೆ ಇನ್ನೊಂದು ಹೇಳ್ತಾರೆ ಸರ್, ಯಾವುದೇ ವಿಷಯ ಅಂದರೆ ಗಾಂಧಿಯ ವಿಷಯ ತಗೊಳ್ಳಿ ಸರ್, ಗಾಂಧಿಯ ವಿಷಯ ಅಂದರೆ ಸರ್ ದೊಡ್ಡ ಭಾಳ ವರ್ಷದಿಂದ ನಾವು 11 ವರ್ಷ ನೋಡ್ತಾ ಇದ್ದೀವಿ ಸರ್. ಆದರೆ ಬುಡಕ್ಕೆ ಯಾರೂ ಹೋಗಿ ಒಂದು ಅದನ್ನು ಹಾಕುವಂಥದ್ದು, ಬ್ರೇಕ್ ಹಾಕುವಂಥದ್ದು ಯಾರೂ ಮಾಡಿರಲಿಲ್ಲ. ಆದರೆ ಅದಕ್ಕೆ ಬುಡಕ್ಕೆ ಬ್ರೇಕ್ ಹಾಕುವಂಥದ್ದು, ಬ್ರೇಕ್ ಹಾಕುವಂಥ ಕೆಲಸ ನೀವು ಮಾಡಿದಿರಿ. ಅದನ್ನು ಪ್ರಮುಖವಾಗಿ ಇಷ್ಟೊಂದು ಮಾಡಿದ್ರೆ ಸುಮಾರು ನೀವು ನೋಡ್ತಿರ್ಬೋದು, ಕೋಟ್ಯಾಂತರ ಸರ್, ಎಷ್ಟೊಂದು ಕೋಟಿಗಟ್ಟಲೆ ನೀವು ಒಂದೊಂದು ಸರಿಗೆ 1.5 ಕೋಟಿ, ಇಷ್ಟು 100-500 ಕೋಟಿ ಇಲ್ಲಿವರೆಗೂ ಒಂದು ಬ್ರೇಕ್ ಹಾಕಿದ್ವಿ. ಸೊ ಹಾಗಾಗಿ ಆ ರೀತಿ ಒಂದು ಕಡಿವಾಣಕ್ಕೆ, ಅದು ಪ್ರಮುಖವಾಗಿ ನಮ್ಮ ಗಡಿಭಾಗ ಸರ್, ಗಡಿಭಾಗದಲ್ಲಿ ಒಂದು ಭಾಳ ಎಕ್ಕಿಲ್ದ ನಡೀತಾ ಇತ್ತು. ಅದಕ್ಕೆ ಗುಡಂಬೆ ಸಮೇತವಾಗಿ ನೀವು ಅದಕ್ಕೆ ಒಂದು ಬ್ರೇಕ್ ಹಾಕಿದರೆ ಇದು ಮುಂದೆ ಹೋದರೆ ನಿಜಕ್ಕೂ ಇದು ಭಾಳ ದೊಡ್ಡ ವಿಷಯ ಸರ್. ಯಾಕಂತಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಭಾಳ ಕಡೆ ಭಾಳ ಆರೋಪ ಮಾಡ್ತಾ ಇತ್ತು ನಡೀತದೆ ಅನ್ನೋದು. ಇದಕ್ಕೆ ಬ್ರೇಕ್ ಹಾಕಿದ್ರಿಂದ ಮಕ್ಕಳು ಕೂಡ ಅದರಿಂದ ಬೇರಾಗ್ತಾರೆ ಅನ್ನುವಂಥದ್ದು, ಇದರಿಂದ ಗಾಂಜಾ ಮುಕ್ತ ಜಿಲ್ಲೆ ಆಗ್ತದೆ ಅನ್ನುವಂಥದ್ದು. ಮತ್ತು ಜೊತೆಗೆ ಭಾಳ ಹಲವಾರು ಕಾರ್ಯಕ್ರಮ ಕೂಡ ನೀವು ನೀಡಿದ್ದೀರಿ ಸರ್. ನಿಗ್ರಾಣಿ ಅಂತ ಕಾರ್ಯಕ್ರಮ ಸರ್, ಯಾರೂ ಅದು ಥಾಟೇ ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಮನೆ ನಾವು ಕಾಯ್ತೀವಿ ಅನ್ನುವಂಥದ್ದು. ಹೀಗಾಗಿ
ಚಂದ್ರಶೆಟ್ಟಿ ಸರ್ ಹೇಳುವಂಥದ್ದು ಇದು ಒಂದು ಬೇಸರದ ಬೀಳ್ಕೊಡುಗೆ ಸಮಾರಂಭ ಸರ್. ಹೀಗಾಗಿ ನನಗೆ 1 ನಿಮಿಷಕ್ಕೆ ಟೈಮ್ ಕೊಟ್ಟಿದ್ರು, ಹಾಗಾಗಿ ಆ ಟೈಮ್ ಮುಗಿದೋಗಿದೆ. ಹಾಗಾಗಿ ನಿಮ್ಗೆ ಒಂದು ರೀತಿಯ ಬೇಸರದ ಬೀಳ್ಕೊಡುಗೆ ಸಮಾರಂಭ ಸರ್. ಯಾಕಂದರೆ ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇದ್ರಿ, ಅಷ್ಟೇ ಒಂದು ಮಾಧ್ಯಮದ ಜೊತೆ ಒಂದು ಒಳ್ಳೆಯ ಸಂಬಂಧ ಇತ್ತು ಸರ್. ಯಾಕಂದ್ರೆ ಪತ್ರಿಕಾ ಗೋಷ್ಠಿಗಳೇ ಅದಕ್ಕೆ ದಾಖಲೆ ಸಾಕ್ಷಿ ಅಂತ ಹೇಳ್ಬೋದು. ಮತ್ತು ಸರ್ ಪ್ರದೀಪ್ ಸರ್ ಕೂಡ ಬಂದಿದ್ದಾರೆ ಸರ್, ವೆಲ್ಕಮ್ ಬೀದರ್ಗೆ. ಇದೇ ರೀತಿಯ ನಾವು ಮಾಧ್ಯಮದಲ್ಲಿ ನಿಮಗೆ ಯಾವಾಗ ಸರ್ ಏನು ಸಪೋರ್ಟ್ ಮಾಡಿದ್ರೆ ಅದೇ ರೀತಿಯ ಸಹಕಾರ ನಿಮಗೆ ಕೊಡ್ತೀವಿ ಅನ್ನೋಂಥ ಮಾತು ಹೇಳ್ತೀವಿ ಸರ್. ಮಲ್ಲಿಕಾರ್ಜುನರಿಗೆ ಚಲನಶೀಲ ಬದುಕು ತಮ್ಮದಾಗಿಸಿಕೊಂಡು ಜಿಲ್ಲೆಯ ಅಭಿವೃದ್ಧಿಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯ ಎಲ್ಲ ಹಂತದ ಸಿಬ್ಬಂದಿಗಳಿಗೆ ಕ್ರಿಯಾಶೀಲಗೊಳಿಸಿದ ಕ್ರಾಂತಿವೀರ ಧೀಮಂತ ಪೊಲೀಸ್ ವರಿಷ್ಠಾಧಿಕಾರಿಗಳಿವರು. ನಕಾರಾತ್ಮಕ ಧೋರಣೆಯಿಂದ ಬದುದೂರ ಉಳಿದವರು, ಕಚೇರಿಗೆ ಬರುವ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಸಮಾಧಾನ ಚಿತ್ತದಿಂದ ನಿಯಮ ತಿಳಿ ಹೇಳಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ ಹೃದಯವಂತರಿವರು. ಬಡವರ, ನಿರ್ಗತಿಕರ, ಶಾಲಾ ಮಕ್ಕಳ ಬಗ್ಗೆ ಕಾಳಜಿ ಉಳ್ಳವರು, ಪ್ರತಿ ವಾಹನಗಳಲ್ಲಿ ಮಕ್ಕಳನ್ನು ತೆಗೆದುಕೊಂಡು ಹೋಗುವಾಗ ನಿಯಮ ಪಾಲಿಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ ಸಾಮಾಜಿಕ ಕಳಕಳಿಯುಳ್ಳವರು. ಕಲ್ಯಾಣಮ್ಮ ಸಿದ್ದಣ್ಣನವರ ಆದರ್ಶ ಸುಪುತ್ರರಿವರು. ಸತ್ಯ, ನ್ಯಾಯ, ನಿಷ್ಠುರತೆಯಿಂದ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಅನೇಕ ಅಪಘಾತ ಕಡಿಮೆಗೊಳಿಸಿ ದುಷ್ಟ ಶಕ್ತಿಗಳಿಗೆ ಸದೆಬಡಿದವರು. ಪಾರದರ್ಶಕತೆಯ ನಿಷ್ಠಾವಂತ ಪೊಲೀಸ್ ವರಿಷ್ಠಾಧಿಕಾರಿಗಳಿವರು. ವರ್ಷದ 365 ದಿನಗಳು, ದಿನದ 24 ಗಂಟೆಗಳು ಪೊಲೀಸ್ ಇಲಾಖೆ ಅಭಿವೃದ್ಧಿಗಾಗಿ ನಡುಕಟ್ಟಿ ನಿಂತು ಅಲ್ಪಾವಧಿಯಲ್ಲಿ 46 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತು ಮಾಡಿ ಯುವಕರನ್ನು ಡ್ರಗ್ಸ್ ಮುಕ್ತಗೊಳಿಸಿದವರು. ನಗರದೆಲ್ಲೆಡೆ ಸಿಸಿ ಕ್ಯಾಮೆರಾ ಅಳವಡಿಸಿದ ಪ್ರಗತಿಪರ ವಿಚಾರಧಾರೆಯುಳ್ಳವರು. ನಯ, ವಿನಯ, ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಗಳಿವರು. ಇಲಾಖೆಯಲ್ಲಿ ಪುಸ್ತಕ ಸಂಸ್ಕೃತಿ ಬೆಳೆಸಿರುವ ವೈಚಾರಿಕ ಸಾಹಿತಿ ಪೊಲೀಸ್ ವರಿಷ್ಠಾಧಿಕಾರಿಗಳಿವರು. ಸಿಹಿಯಾಗಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಪರಿಹಾರ ಒದಗಿಸಿದವರು. ನಿಗರಾಣಿ, ಹೊಸ ಯೋಜನೆ ಜಾರಿಗೆ ತಂದ ಕ್ಲೀನ್ ಹ್ಯಾಂಡ್ ಬೆಸ್ಟ್ ಇಮೇಜ್ ಉಳ್ಳವರು. ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾದವರು. ಲಂಗು ಲಗಾಮು ಹಾಕದೆ ಲವಲವಿಕೆಯಿಂದ, ಪಾರದರ್ಶಕತೆಯಿಂದ 17 ತಿಂಗಳ ಕಾಲ ಎಡಬಿಡದೆ ಬೀದರ್ ಜಿಲ್ಲೆಯಲ್ಲಿ ಸುತ್ತಾಡಿ 57 ವರ್ಷಗಳ ಹಳೆಯ ಕೇಸ್ಗಳು ಹೊರಹಾಕಿದವರು. ಕಳ್ಳರು, ಕುಖ್ಯಾತ ರೌಡಿಗಳಿಗೆ ಮಟ್ಟ ಹಾಕಿದ ಜೀವಪರ ಕಾಳಜಿಯುಳ್ಳ ಪೊಲೀಸ್ ವರಿಷ್ಠಾಧಿಕಾರಿಗಳಿವರು. ನಮಸ್ಕಾರ. ಪೊಲೀಸ್ ಇಲಾಖೆ ಇರಬಹುದು, ಇನ್ಯಾವ ಇಲಾಖೆಗಳೇ ಇರಬಹುದು, ಜನಸಾಮಾನ್ಯರು ಇರಬಹುದು, ಸಂಘ ಸಂಸ್ಥೆಗಳೇ ಇರಬಹುದು. ಫಾರ್ ಎಕ್ಸಾಂಪಲ್ ಅವ್ರು ನಡೆಸಿದಂತಹ ಸೈಕಲ್ ಜಾಥಾಗಳಿರಬಹುದು. ಬೈ ದ ವೇ ಇನ್ ವಿಚ್ he asked the children to go to school either walking or by cycle. ಈ ತರ ಎಲ್ಲ ಮಕ್ಕಳಲ್ಲೂ ಕೂಡ ನಾವು ನಮ್ಮ ದೇಶಕ್ಕೋಸ್ಕರ ರೆಡಿ ಆಗೋದಕ್ಕೆ ನಾವು ಸನ್ನದ್ಧರಾಗಬೇಕು ಅನ್ನೋ ಮನೋಭಾವವನ್ನು ನಾವು ತುಂಬಿದ್ರಿ ಸರ್. ದಟ್ ವಾಸ್ ರಿಯಲಿ ಅಮೇಸಿಂಗ್. ನನಗೆ ಒಂದು ತುಂಬಾ ಬೇಜಾರಾಗೋ ಮಾತು ಏನು ಅಂತಂದ್ರೆ, ಖುಷಿನೂ ಇದೆ, ಬೇಜಾರು ಇದೆ. ಏನು ಅಂತಂದ್ರೆ ಅವರು ಕೊನೆಯದಾಗಿ ಅಫಿಷಿಯಲಿ ಎಸ್ ಎನ್ SP ಅಂತ ಮಾಡಿರೋ ಕಾರ್ಯಕ್ರಮ ಎಲ್ಲ ಶಾಲೆಯ ಪ್ರಾಂಶುಪಾಲರಿಗೆ, ಎಲ್ಲ ಶಾಲೆಯ ಆಡಳಿತ ಮಂಡಳಿಯವರಿಗೆ ಕರೆದು ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು. ಸೊ ಅದೇ ಅಫಿಷಿಯಲಿ ಲಾಸ್ಟ್ ಪ್ರೋಗ್ರಾಮ್ ಆಯಿತು ಸರ್ ಅವರು. ಬಟ್ ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಗೋ ಡೌನ್ ಇನ್ ಟು ದ ಹಿಸ್ಟ್ರಿ that was your last program. So thank you so much sir for ನೀವು ಎಲ್ಲೇ ಹೋದ್ರೂ ಉನ್ನತವಾಗಿ ಬೆಳೀರಿ. ನಿಮ್ಮ ಕೆಲಸ ಖಂಡಿತವಾಗ್ಲೂ ನಮ್ಮ ನಾಡಿಗೆ ಬೇಕು, ನಮ್ಮ ನಾಡಿನ ಜನತೆಗೆ ಬೇಕು ಅಂತ ಹೇಳ್ತಾ my time is getting done and you are like the light by the side of the road. That is what I'm getting. The poetic thing about you is ಒಂದು ಕಡೆ ಒಬ್ಬ ಕವಿ ಹೇಳ್ತಾನೆ, ನಾನು ಏನು ಮಾಡಬೇಕಾಗಿತ್ತು ಅಂದ್ರೆ ಸಮುದ್ರ ಮಟ್ಟದಿಂದ ಎತ್ತರಕ್ಕಿರೋರು ನೀವೆಲ್ಲ. ಹಂಗಿರುವಂತಹ ದೊಡ್ಡ ಹೃದಯವಂತ ಬೀದರಿನ ಎಲ್ಲ ದೊರೆಗಳಿಗೆ ನನ್ನ ನಮಸ್ಕಾರ. ಯಾಕಂದ್ರೆ ಕೇವಲ ಸುಮ್ಮನೆ ಕರೆದಿಲ್ಲ ಬೀದರ್ನ ಅಟ್ಟಳೆ ನಾಡು ಅಂತ. ಖತೀಬ್ ಅವ್ರದ್ದು ಒಂದು ಏನಂದ್ರೆ ಶಾಯರಿ ಇದೆ, ಒಂದು ಇದನ್ನ ನಾನು ಹೇಳ್ಬೇಕಾದ್ರೆ ಹೇಳಿದ್ದೇನೆ. ಬೀದರ್ ಕಿ ಜಮೀನ್ ಪರ್ ಶಹೀದೋं का खून है. ಅಂದ್ರೆ ಬೀದರ್ನಲ್ಲಿ ರಸ್ತೆಗಳಲ್ಲಿ ನೀವು ತೆರಳಿದ್ರೆ ಇಂಟೆಲೆಕ್ಚುವಲ್ ಸಿಗ್ತಾರೆ, ಜ್ಞಾನಿಗಳು ಸಿಗ್ತಾರೆ, ಸಂತರು ಸಿಗ್ತಾರೆ. ಅಂಥವರು ನಡೆದಾಡಿರುವಂತಹ ಜಾಗ ಇದು. ಬಸವಣ್ಣನವರು, ಗುರುನಾನಕ್ ಜಿಯವರು, ಮೊಹಮ್ಮದ್ ಗವಾನ್ರಂತಹ ಮಹಾನ್ ಮಂತ್ರಿಗಳು, ಸಮಾಜ ಸುಧಾರಕರು, ಸೂಫಿ ಸಂತರು ನಡೆದಾಡಿರುವಂತಹ ಜಾಗ ಇದು. ಸೊ ಅಂಥಲ್ಲಿ ಏನಂತಂದರೆ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು.
ನನಗೆ ನಿಜವಾಗ್ಲೂ ಏನಂದರೆ ನನ್ನ ಸೌಭಾಗ್ಯ. ಇವತ್ತು ನಾನು ಭಾವುಕನಾಗಿ ನಾನು ಏನಾದರೂ ಹೇಳ್ತಿದ್ರೆ ನನಗೆ ಅದು ದುಃಖದಿಂದ ಅಲ್ಲ ಹೊರತು ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದಿವಸ ನಾನು ಏನು ಕಳೆದಿದ್ದೀನಿ ತಮ್ಮ ಜೊತೆಗೆ, ಅದರಲ್ಲಿ ನನಗೆ ಸಿಕ್ಕಂತಹ ಆತ್ಮತೃಪ್ತಿ ಏನಿದೆ ಅದು ಕೊನೆವರೆಗೂ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ವೃತ್ತಿಯ ಜೀವನದುದ್ದಕ್ಕೂ ಉಳಿದು ಹೋಗ್ತದೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಏನಂದರೆ, ಸಂಬಂಧಿಗಳು ಬಂದರೆ ಸಮಯವಿಲ್ಲವೆನ್ನಿ, ಸಂಬಂಧಿಗಳು ಬಂದರೆ ಸಮಯವಿಲ್ಲವೆನ್ನಿ, ದೀನ ದಲಿತರು ಪ್ರಜೆಗಳು ಬಂದರೆ ತಳಿರು ತೋರಣವ ಕಟ್ಟಿ ತನ್ನಿ. ಯಾಕೆ ಅಂದರೆ ಇವತ್ತು ಅಧಿಕಾರದಲ್ಲಿ ಇರುವವರ ಹತ್ತಿರ ಏನಂದರೆ ಸಂಬಂಧಗಳನ್ನು ಹುಡ್ಕೊಂಡು ಬರುವಂಥವರು ನೂರಾರು ಜನ ಇರ್ತಾರೆ. ಆದರೆ ಅದೆಲ್ಲದಕ್ಕಿಂತ ಮೀರಿದ ಸಂಬಂಧ ಏನಂದರೆ ಅದು ಮಾನವ ಸಂಬಂಧ, ಮಾನವೀಯತೆಯ ಸಂಬಂಧ. ಪೊಲೀಸ್ ಅಧಿಕಾರಿಗಳಾಗಿ ನಮ್ಮ ಬಳಿ, ನನ್ನೆಲ್ಲ ಅಧಿಕಾರಿಗಳ ಬಳಿ ಕೂಡ ಏನಂದರೆ ಸಾಕಷ್ಟು ಜನ ಏನಂತಾರೆ ಸಾರ್ವಜನಿಕರು ಬರ್ತಾರೆ, ಅವರ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾರೆ. ನಮಗೆ ಅವರು ನೆನಪು ಉಳಿಯೋದಿಲ್ಲ. ಯಾಕಂದರೆ ನಾವು ವರ್ಗಾವಣೆಗಳು ಹೊಂದ್ತೀವಿ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತೀವಿ. ಆದರೆ ಅವರು ಆ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದಾಗ ನಾವು ಏನು ಅವರಿಗೆ ಸ್ಪಂದಿಸ್ತೀವಿ ಅನ್ನುವಂಥದ್ದು ಅವ್ರ ಜೀವನದಲ್ಲಿ ಅದು ಭಾಳ ದೊಡ್ಡ ಘಟನೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲ ನನ್ನ ಅಧಿಕಾರಿಗಳು ಏನಂದರೆ ನಾವು ಒಂದು ಟೀಮ್ ಆಗಿ ನಾವೆಲ್ಲ ಏನಂದರೆ ಕೆಲಸ ಮಾಡಿದ್ವಿ. ಪ್ರತಿದಿನ ನಾನು ಏನಂದರೆ ನನ್ನನ್ನು ನಾನು ಅಂದ್ಕೊಳ್ತಾ ಇದ್ದಂಥದ್ದು ಏನಂದರೆ, ಒಂದು ಹೋಲಿ ಬುಕ್ಕಲ್ಲಿ ಬರ್ತದೆ, ನಾನು ಹೇಳ್ತೇನೆ, ಅಮನ್ ಬಿಲ್ ಮರೂಫ್ ನಹಿ ಅನಿಲ್ ಮುನ್ಕಾರ. ಅಂದರೆ ಕೆಟ್ಟದ್ದನ್ನು ತಡಿಬೇಕು, ಒಳ್ಳೆಯದಕ್ಕೆ ನಾವು ಏನಂತಂದರೆ ಬೆಳೆಸಬೇಕು ಅನ್ನೋ ಪ್ರತಿ ಕ್ಷಣ ಏನಂತಂದರೆ ನಾನು ಅದನ್ನು ಪ್ರತಿದಿನ ಕೂಡ ಅದನ್ನು ನಾನು ನೆನೆಸ್ಕೊಂಡಿದ್ದೆ. ಯಾಕೆ ಅಂದರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ನಮ್ಮ ಕೆಲಸ ಏನು ಅಂತಂದರೆ ಒಳ್ಳೆಯದನ್ನು ಪ್ರೊಟೆಕ್ಟ್ ಮಾಡಬೇಕು, ಕೆಟ್ಟದ್ದನ್ನು ತಪ್ಪು ಅಂತ ಹೇಳಬೇಕು ಅನ್ನುವಂಥದ್ದು. ಇನ್ನು ಬೀದರ್ ಭಾರತದಲ್ಲಿ ಇದೆ, ಜೊತೆಗೆ ಇಡೀ ಭಾರತವೇ ಬೀದರ್. ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಅದಕ್ಕೆ ನೀವೆಲ್ಲ ಸಾಕ್ಷಿ. ಅದಕ್ಕೆ ನಾವು ನಮ್ಮ ಕಚೇರಿಯಲ್ಲಿ ಎಲ್ಲ ಧರ್ಮ ಗ್ರಂಥಗಳಲ್ಲಿರುವಂತಹ ಅತ್ಯುತ್ತಮವಾದಂತಹ ಮಾತುಗಳನ್ನು, ವಿಷಯಗಳನ್ನು ತಂದು ಒಂದು ಸಂದರ್ಶಕರು ಬರುವಂತಹ, ಜನ ಬರುವಂತಹ ಒಂದು ಕೊಠಡಿಯಲ್ಲಿ ಹಾಕಿದ್ವಿ. ಯಾಕಂದರೆ ಇವತ್ತು ಈ ದೇಶದ, ಈ ನೆಲದ ಬಾಬಾ ಸಾಹೇಬರು ನೀಡಿರುವಂತಹ ಭಾರತದ ಸಂವಿಧಾನ ಏನಿದೆ ಅದು ಎಲ್ಲವನ್ನು, ಎಲ್ಲ ಧರ್ಮದ ಉತ್ತಮವಾದ ಅಂಶಗಳನ್ನು ಒಳಗೊಂಡಂತಹದ್ದು. ಅದು ಏನಂದರೆ ಬಂದವರು ಓದಲಿ, ಅದು ನೋಡಲಿ. ಯಾಕಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೇಳಿದ್ರು, ಒಂದು ಲೈನ್ ಏನಿದೆ ಅದು ಒಬ್ಬ ವ್ಯಕ್ತಿಯ ಏನಂತಂದರೆ ಮನಸ್ಥಿತಿನೇ ಬದಲಿಸ್ಬೋದು, ಒಬ್ಬ ವ್ಯಕ್ತಿಯ ಏನಂತಂದರೆ ಯೋಚನೆಯನ್ನೇ ಬದಲಿಸ್ಬೋದು ಅಂತೇಳಿ. ಹಾಗೆ ಇರುವಂಥ ತಾವೆಲ್ಲ ಹೇಳಿದ್ರಿ ಭಾಳ ಕೆಲಸಗಳಾಗಿದೆ ಅದು ಅಂಥೇಳಿ. ಬಟ್ ಅದೆಲ್ಲ ಒಂದು ಕಡೆ, ಇದೆಲ್ಲ ನೀವೆಲ್ಲ ಅಂದ್ಕೊಂಡ ಹಾಗೆ ಭಾಳ ಅತ್ಯುತ್ತಮವಾದ ಕೆಲಸ ಏನಾದರೂ ಇವತ್ತು ಬೀದರ್ ಪೊಲೀಸ್ ಮಾಡಿದ್ದಾರೆ ಅಂತಂದರೆ ಅದರೆಲ್ಲ ಶ್ರೇಯಸ್ಸು ಏನಂತಾರೆ 1482 ಜನ ನನ್ನ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ, ಅವರಿಗೆ ಶ್ರೇಯಸ್ಸು. ಕಳೆದ 17 ತಿಂಗಳಲ್ಲಿ ಅಕಸ್ಮಾತ್ ಏನಾದರೂ ನಮ್ಮಿಂದ ಗೊತ್ತಾಗ್ದೇನೆ, ನಮ್ಮಿಂದ ಏನಾದರೂ ತಪ್ಪಾಗಿದೆ ಅಂಥೇಳಿ ಅನಿಸಿದ್ರೆ, ಯಾಕಂದರೆ ಬಸವಣ್ಣವ್ರು ಹೇಳ್ತಾರೆ ಏನಂದರೆ, ಎನ್ನ ಮನ ಅತ್ತಿ ಹಣ್ಣಿನಂತೆ ನೋಡಯ್ಯ. ಅಂದರೆ ಅತ್ತಿ ಹಣ್ಣು ಹೊರಗಡೆ ಭಾಳ ಸುಂದರವಾಗಿರ್ತದೆ, ಆದರೂ ನಮ್ಮೊಳಗೆ ಎಲ್ಲೋ ಒಂದು ಕಡೆ ಏನಂದರೆ ತಪ್ಪಾಗಿರ್ತದೆ, ಎಲ್ಲೋ ನಮ್ಮಲ್ಲಿ ಒಂದು ಕೊರತೆ ಇರ್ತದೆ ಅನ್ನುವಂಥದ್ದು. ಸೊ ಅಂತಹ ಏನಾದರೂ ನಮ್ಮ ಅಧಿಕಾರಿಗಳಾಗಲಿ, ನನ್ನ ಸಿಬ್ಬಂದಿಯಿಂದಾಗಲಿ ಅಂಥದ್ದು ಏನಾದರೂ ಒಂದು ಸಣ್ಣ ತಪ್ಪುಗಳು ಕೂಡ ಏನಾದರೂ ಆಗಿದ್ರೆ ತಾವೆಲ್ಲ ಏನಂತಾರೆ ದೊಡ್ಡ ಮನಸ್ಸಿನ ಜನರು ತಾವು, ಅದು ನಾನು ಮಾಡಿರುವ ತಪ್ಪು ಅಂತ ಹೇಳಿ ತಾವು ಕ್ಷಮಿಸ್ಬೇಕು. ಇಷ್ಟೆಲ್ಲ ಏನಂತಂದರೆ ತಾವು ಪ್ರೀತಿ ವಿಶ್ವಾಸವನ್ನು ಇವತ್ತು ನನಗೆ ನೀಡಿದೆ. ನಾನು ಬಹಳ ಸಂತೋಷದಿಂದ ಏನಂತಂದ್ರೆ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಯಾಕಂತಂದರೆ
ಇದು ಮಳೆಗಾಲದ ಸಮಯ. ಮೋಡಗಳು ಏನಂತಂದರೆ ಬರ್ತದೆ, ರೈತ ಕಾಯ್ತಾ ಇರ್ತಾನೆ ಏನಂದರೆ ಮಳೆ ಸುರಿಸ್ಲಿ ಅಂತೇಳಿ. ಬಟ್ ಅಲ್ಲೇ ವರ್ಷದುದ್ದಕ್ಕೂ ಸುರಿಸ್ತಾ ನಿಲ್ಲಕ್ಕಾಗೋದಿಲ್ಲ ಮೋಡ. ಅದ್ರ ಕೆಲಸ ಏನಂತಾರೆ, ಮಳೆಗಾಲ ಸಮಯದಲ್ಲಿ ಮಾತ್ರ ಮಳೆ ಸುರಿಸಿ ಹೊರಟೋಗ್ಬೇಕು. ವರ್ಷದ ಪೂರ್ತಿ ಏನಂದರೆ ಮಳೆ ಸುರಿತಾ ಇದ್ದರೆ ಅದು ಕೂಡ ಏನಂದರೆ ಅಲ್ಲಿ ಏನೋ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಅಲ್ವಾ. ಹಾಗೆ ಪ್ರತಿಯೊಬ್ಬ ಅಧಿಕಾರಿಯ ಜೀವನದಲ್ಲಿ ನಮಗೆ ಎಲ್ಲೆಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಗ್ತದೆ ಅಲ್ಲಿ ನಾವು ಏನಂದರೆ ಒಂದಿಷ್ಟು ಮಳೆ ಸುರಿಸ್ದಂಗೆ ಕೆಲಸ ಮಾಡಿ ಏನಂದರೆ ಮುಂದೆ ಹೊರಡಬೇಕು. ಅಂತಹ ಒಂದು ಸಂದರ್ಭ ಏನಂದರೆ ನನಗೆ ನನ್ನ ಜೀವನದಲ್ಲಿ ಸಿಕ್ಕಿದ್ದಕ್ಕೆ. ಯಾಕಂದರೆ ನಾನು ಇಲ್ಲಿ ಬಂದಿರೋದೂ ಬಹಳ ನಿರೀಕ್ಷಿತವಾಗಿ ಬಂದೆ, ಹೋಗ್ತಾ ಇರೋದೂ ಕೂಡ ಬಹಳ ನಿರೀಕ್ಷಿತವಾಗಿ ಹೋಗ್ತಾ ಇದ್ದೀನಿ. ಆದರೆ ಇದರ ಮಧ್ಯದಲ್ಲಿ ತಾವೆಲ್ಲ ಏನು ಬಿದಿರಿಗಳಿದ್ದೀರಿ, ನೀವು ನನ್ನ ಹೃದಯದೊಳಗೆ ಯಾವಾಗಲೂ ಉಳಿತೀರಿ. ನನಗೂ ಕೂಡ ನಿಮ್ಮ ಹೃದಯದಲ್ಲಿ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿ. ಯಾಕಂದರೆ हम जो बैठते हैं वो सीट कभी परमानेंट नहीं, लेकिन अगर कुछ जगह है, कुछ सीट है तो आपके दिलों में अगर मुझे रखेंगे तो उससे और कोई बड़ा कोई गिफ्ट मेरे को आप देंगे। इतने कहते हुए मैं आपसे विनती लेता हूँ। और मेरे छोटे भाई जैसे हैं प्रदीप जी, वो भी आए हैं, वो भी अच्छा काम करने का ही इरादे लेके आए हैं। उनको भी आप सब जितना सपोर्ट पुलिस को दिए उतना ही उनको भी दीजिए। और जितने भी मेरे ऑफिसर स्टाफ सब लोग जो हैं अच्छे काम कर रहे हैं, उनका भी आप जैसे तहे दिल से उन लोगों को भी आपने सपोर्ट किया, अप्रिशिएट किया, वो आगे भी आप करते रहेंगे करके मैं यकीनन कह सकता हूँ। और मैं जहाँ पे भी रहूँगा आप सब लोग कहीं कभी उस तरफ आएंगे तो मिलेंगे, एक दो अच्छी बातें वो सब करेंगे, तो वही जो है हम सबको लेके जाना है। ना मैं ना आप, कोई यहाँ 1000 साल से कोई जीने नहीं आएगा। जब वो हम हमेशा अपने आप को कहते रहेंगे, बताते रहेंगे, तब हमें लगेगा कि हमारा जो एग्जिस्टेंस है वी आर जस्ट अ स्पेक इन द एंटायर यूनिवर्स। एक पूरा यूनिवर्स में एक छोटा सा कण की जैसे है हमारा सैंड का एक छोटा सा कण होता है ना, एंड सम डे सम अनसीन हैंड विल टेक यू आउट ऑफ दैट। तो उससे कोई फ़र्क दुनिया को पड़ने वाला नहीं। अगर समझिए कोई एक छोटा सा पत्थर निकाल के समुंदर में किसी ने डाल दिया, दुनिया को थोड़ी पता चल नहीं। लेकिन जब तक हमें जो यहाँ पे मानवीयता के लिए हम जो काम करते हैं, फॉर द स्लाइस ऑफ द ह्यूमैनिटी वट एवर वी डू, फॉर टाइम बीइंग वी हैव बीन सेंट हियर, वी हैव बीन गिवन द अपॉर्चुनिटी टू सर्व। तो उस वक़्त हमको वो जो है हमारी पूजा है, हमारी जो है प्रेयर है, हमारी जो है नमाज है, ऐसे समझ के हमको करनी चाहिए। वो मैं करने की कोशिश किया। आप सब लोग जितना मुझे प्यार दिए उसके लिए मैं हमेशा के लिए आभारी रहूँगा। इतना बोल के मैं अपना बात ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹಿರಿಯರಾದ ಚನ್ನಬಸಪ್ಪ ಸರ್ಗೆ, ಸರ್ ನೋಡಿ ಸರ್, ನಮ್ಮನ್ನು ನೋಡೋಕ್ಕೆ ನಮಗೆ ಫೇರ್ವೆಲ್ ಕೊಡೋಕ್ಕೆ ಇಷ್ಟು ಜನರು ಸಾರ್ವಜನಿಕರು ಬಂದಿದ್ದಾರೆ ಸರ್. ಇದು ತಮ್ಮ ಅದೃಷ್ಟ. ಆ್ಯಂಡ್ ತಮ್ಮ ಕಡೆಯಿಂದ ಬ್ಯಾಟನ್ ತಗೊಳ್ಳೋದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್. ಸಾರ್ವಜನಿಕರೊಟ್ಟಿಗೆ ಪಬ್ಲಿಕ್ ಒಟ್ಟಿಗೆ ಸಂಪರ್ಕದಲ್ಲಿ ಇದ್ದುಕೊಂಡು ಕ್ರೈಮನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಮಾಡಿದ ಎಲ್ಲ ಕೆಲಸಗಳನ್ನು ನಾನು ಮುಂದುವರಿಸ್ತೇನೆ. ಆ್ಯಂಡ್ ಸಹಕಾರ ನೀಡ್ತೇನೆ ಅಂತ ತಾವೆಲ್ಲರೂ ನನಗೆ ಪ್ರಾಮಿಸ್ ಮಾಡಿದರೆ ತಮ್ಮೆಲ್ಲರೂ ತುಂಬ ಧನ್ಯವಾದಗಳು.
ಈಗ ತಾನೇ ಬಂದಿದ್ದ ಡಿ ಸಿ ಸಾಹೇಬರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ತೆ ಸರ್. ಸುಮಾರು ವಿಷಯಗಳನ್ನು ನನ್ನೊಟ್ಟಿಗೆ ಹಂಚಿಕೊಂಡಿದ್ದಾರೆ ಎಸ್ ಪಿ ಸಾಹೇಬರು. ಡಿಸ್ಟ್ರಿಕ್ಟ್ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಸಿಬ್ಬಂದಿಗಳ ಬಗ್ಗೆನೂ ಹೇಳಿದ್ದಾರೆ, ಪತ್ರಕರ್ತರ ಬಗ್ಗೆನೂ ಹೇಳಿದ್ದಾರೆ, ರೈತ ಮುಖಂಡರ ಬಗ್ಗೆನೂ ಹೇಳಿದ್ದಾರೆ, ಕಾರ್ಮಿಕ ಮುಖಂಡರ ಬಗ್ಗೆನೂ ಹೇಳಿದ್ದಾರೆ. ಬೀದರ್ ನಿಜವಾಗಲೂ ಇಲ್ಲಿ ಕೆಲಸ ಸಿಗೋದು, ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದು ಅದೃಷ್ಟ ಅಂದ್ಕೊಳ್ತಾ ಇದ್ದೇನೆ. ಹಾಗೂ ಜಾಸ್ತಿ ಮಾತಾಡೋಕ್ಕೆ ಏನೂ ಇಲ್ಲ, ತುಂಬ ಹಿರಿಯರು ಅವರು ಎಲ್ಲರೂ ಆಲ್ರೆಡಿ ಮಾತಾಡಿಬಿಟ್ಟಿದ್ದಾರೆ. ಸರ್, ನಮಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಸೌಭಾಗ್ಯವನ್ನು ನೀಡಬೇಕಂತ ಬಯಸ್ತಾ ಆಲ್ ದಿ ಬೆಸ್ಟ್ ಸರ್ ಫಾರ್ ಯುವರ್ ನೆಕ್ಸ್ಟ್ ಪೀರಿಯಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಒನ್ ಆಫ್ ದ ಫೈನೆಸ್ಟ್ ಆಫೀಸರ್. ಸೊ ಕ್ರೈಮ್ ರೇಟ್ಸ್ ಕಂಟ್ರೋಲ್ ಆಗಲಿ, ಬೇರೆ ಲಾ ಆ್ಯಂಡ್ ಆರ್ಡರ್ಸ್ ಇಶ್ಯೂಸ್ ಆಗಲಿ, ಈವನ್ ಜನರಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಭಾಳಷ್ಟು ವಿಷಯಗಳನ್ನು ಅವರು ನಮ್ಮ ಗಮನಕ್ಕೆ ತರ್ತಿದ್ರು. ಈಗ ಯಾವುದೂ ಮೇಜರ್ ಇನ್ಸಿಡೆಂಟ್ಸು ಅಥವಾ ಮೇಜರ್ ಲಾ ಆ್ಯಂಡ್ ಆರ್ಡರ್ಸ್ ಇಶ್ಯೂಸು ಮತ್ತು ಯಾವುದೂ ಸಮಸ್ಯೆಗಳಾಗಲಾರ್ದಂಗೆ ನಾವು ಅವರು ಕೂಡಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ನಾವು ಅವ್ರ ಜೊತೆ ಕೂಡಿ ಕೆಲಸ ಮಾಡಿದ್ದು ಒನ್ ಆಫ್ ದ ವೆರಿ ಗುಡ್ ಡೇಸ್. ಸೊ ಭಾಳಷ್ಟು ಇಶ್ಯೂಸನ್ನ ನಾವು ನಮ್ಮ ಹಂತದಲ್ಲೇ ಸಾಲ್ವ್ ಮಾಡಿದ್ದೀವಿ. ಸೊ ಅವರು ಫ್ಯೂಚರ್ ಕರಿಯರ್ ಇನ್ನೂ ಇದಕ್ಕಿಂತ ತುಂಬ ಉಜ್ವಲವಾಗಿರಲಿ, ಇದಕ್ಕಿಂತ ಬೆಸ್ಟ್ ಅವ್ರದ್ದು ಕರಿಯರ್ ಇರಲಿ. ಸೊ ಆ್ಯಸ್ ಅವ್ರಿಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್, ಅವರ ಎಕ್ಸ್ಪೀರಿಯನ್ಸ್ ನಮ್ಮ ಪೊಲೀಸ್ ಇಲಾಖೆ ಇನ್ನೂ ತುಂಬ ಚೆನ್ನಾಗಿ ಸಿಗಲಿ. ಸೊ ಬೀದರ್ ಜಿಲ್ಲೆ ಎಲ್ಲರ ಪರವಾಗಿ ನಾನು ಅವ್ರಿಗೆ ಆಲ್ ದ ಬೆಸ್ಟನ್ನು ಹೇಳ್ತೀನಿ. ಮತ್ತು ಬೀದರ್ನಲ್ಲಿ ಅವರು ಕೆಲಸ ಮಾಡಿದ ಭಾಳಷ್ಟು ಸವಿ ನೆನಪುಗಳದಾವ ಅವ್ರಿಗೆ. ಹೀಗಾಗಿ ಬೀದರ್ನಂತ ಅವರು ನೆನಪು ಆಗಲ್ಲ. ಸೊ ಬೀದರ್ನ ಸದಾ ಅವರು ನೆನಪಿಟ್ಕೊಳ್ಳಿ ಅಂತೇಳಿ ಹೇಳಿ ನಾನು ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ.